ಪ್ರಜಾ, ನಿಮ್ಮಿಬ್ರು ಲವ್ ಸ್ಟೋರಿ ಯಾವತ್ತೂ ನಾನು ಕೇಳಿಲ್ಲ. ನೀನು ಅಂದಿಲ್ಲ ನಿನ್ ತಂಗಿನ ಪಟಾಯಿಸ್ಬಿಡ್ತೀನಿ ಅಂತ. ಬಾನಿನ ಹನಿಯು ಧರೆಯಿಂದ ಪುಟಿದು ಕಾರಂಜಿ ಭುವಿಸಿ. ಒಬ್ಬ ಅದ್ಭುತವಾದ ಮನುಷ್ಯ ನಮ್ಮನ್ನ ಅಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅಂತ ನಾವ್ ಯಾರು ಅನ್ಕೊಂಡೇ ಇರ್ಲಿಲ್ಲ. ಸೋತ ಹೃದಯ ನಾ ಕಂಡ ಕನಸು. ಅವಾರ್ಡ್ ಬರತ್ತೆ ಅಂತ ನನಗೆ ಗೊತ್ತಾಯ್ತು, ಗೆಳೆಯ ಇರ್ಲಿಲ್ಲ ನನ್ ಜೊತೆ. ಬಟ್ ಅವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೆ. ನಿಜವೆಂದು ಗೆಳೆಯ, ಈ ಅವಾರ್ಡ್ ನಿಂದು. ನನ್ನ ಫ್ರೆಂಡ್ಸ್ ಜೊತೆ ನನ್ನ ಒಂದು ಭಾಗ ಇಟ್ ಇಸ್ ಗಾನ್ ವಿತ್ ಚಿರು. ಇವಳು ಫೋನ್ ಮಾಡಿ ಹೇಳಿದ್ಲು, ಡೆಲಿವರಿಗೆ ಹೋದಾಗ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗ್ತಿದ್ದಂಗೆ ಕಣ್ಬಿಟ್ಟು ನೋಡಿದ್ರೆ ನಂಗೆ ಚಿರು ಫೋಟೋ ಇರ್ಬೇಕಲ್ಲಿ ಅಂತ. ಫ್ರೆಂಡ್ಸೇ ಒಂದಿನ ಫ್ಯಾಮಿಲಿ ಆಗ್ತಾರೆ ಅಂತ ನನ್ಗೆ ಇವತ್ತೇ ಗೊತ್ತಿದೆ. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ ಇದು ನನ್ನ ಚಿರುಗೋಸ್ಕರ ನಾನು ಪರ್ಚೇಸ್ ಮಾಡಿದಂತ ಫಸ್ಟ್ ಫೋನ್. ಯಾರಾದ್ರೂ ಇಲ್ಲಿ ಹೇಳ್ತಾರೆ, ಅಯ್ಯೋ ಇದೇನಮ್ಮ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ ಅಂತ. ಬಟ್ ನಮಗೆ ಈ ಫ್ರೆಂಡ್ಸ್ ಬರಲ್ಲ ಹೋಗಲ್ಲ, ಇರ್ತಾರೆ. ನಾವು ಥರ್ಡ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೂತ್ಕೊಂಡು ಅದನ್ನ ಇವತ್ತು ನೋಡ್ತಿದೀವಲ್ಲ, ನಮ್ ಜೀವನ ಹಿಂಗೆ, ನಮ್ ಸ್ನೇಹ ಹಿಂಗೆ ಅಂತ ಇವತ್ತು ನೀವು ತೋರಿಸ್ಕೊಟ್ಟಿದ್ದೀರಾ. ನೀವು ಗೋಲ್ಡನ್ ಗ್ಯಾಗ್ ತಂಡಕ್ಕೆ ತುಂಬಾ ದೊಡ್ಡ ಧನ್ಯವಾದ. ಲವ್ ಸ್ಟೋರಿ ಹ್ಯಾಕ್ ಸ್ಟಾರ್ಟ್ ಆಯ್ತು ನಿಮ್ಮಿಬ್ರು? 9ನೇ ಕ್ಲಾಸ್ ಅಲ್ಲಿ ನಾನು ಇಷ್ಟಪಡ್ತಿದ್ದೆ ಗಣಪ. 10th ಆದ್ಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು. ನಾನು ಡಾನ್ಸ್ ಕ್ಲಾಸ್ ಹೋಗೋದು ನಿಲ್ಸಿದೆ. 10th ಎಕ್ಸಾಮ್ಸ್ ಇತ್ತು ಅಂತ ಡಾನ್ಸ್ ಕ್ಲಾಸ್ ಹೋಗೋದು ನಿಲ್ಸಿದೆ. ಇವಳೇನೋ ಹೋಗ್ತಿದ್ಲು, ಬಟ್ ಇವಳು ಮನೆಯಲ್ಲಿ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿರ್ಲಿಲ್ಲ ನನಗೆ. ಆಮೇಲೆ ಮತ್ತೆ ಡಾನ್ಸ್ ಕ್ಲಾಸ್ ಜಾಯ್ನ್ ಆದಾಗ ಒಂದು ಶೋ ಮಾಡ್ತಿದ್ವಿ, ನಾನು ಇನ್ನೊಂದು ಹುಡುಗಿ. ಆ ಹುಡುಗಿ ಮನೆ ಇವಳ ಮನೆ ಹತ್ರನೇ. ಆ ಹುಡುಗಿ ಅಡ್ರೆಸ್ ಕೇಳೋ ನೆಪದಲ್ಲಿ ಹೋಗಿ ಇವಳನ್ನ ಮೀಟ್ ಮಾಡಿದ್ದೆ ತುಂಬಾ ವರ್ಷಗಳ ನಂತರ. ಅಂಡ್ ಬೈ ದಿಸ್ ಟೈಮ್ ಇವ್ರು ಆಕ್ಚುಲಿ ಸಿಕ್ಸರ್ ಸ್ಟಾರ್ಟ್ ಮಾಡ್ತಾ ಇದ್ರು, ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಇನ್ನೂ ಹೇಳಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿದ್ದೆ, ಬಟ್ ಇವಳು ಹೂ ಅನ್ನೋ ಸಮಯದಲ್ಲಿ ಹೀರೋ ಆಗ್ಬಿಟ್ಟೆ. ಸೊ ಅವಳಿಗೇನೋ ಈಗ ನಾನು ಹೂ ಅಂದ್ರೆ ಅವ್ನು ಹೀರೋ ಆಗಿದ್ದಾನೆ ಅಂತ ನಾನು ಹೂ ಅಂತಿದ್ದೀನಿ ಅಂತ ಅನ್ಕೊಂತಾರೆ ಬೇರೆಯವರು ಅಂತ, ಅವನು ಹಂಗೆ ಅನ್ಕೊಂತಾನೆ ಅಂತ ಇವಳು ಬೇರೆ ಯಾರ ಹತ್ರನೂ ಹೇಳಿದ್ಲು. ನಾನು ಹೋಗಿ ಹೇಳ್ದೆ, ಅಮ್ಮ ಅಡ್ಡಡ್ಡ ಬಿದ್ದೋಗ್ಬಿಡ್ತೀನಿ, ಇವಾಗಾದ್ರೂ ಹೂ ಅನ್ನು ಎಷ್ಟು ವರ್ಷ ಅಂತ ಕಾಯಿಲಿ ನಾನು ಅಂತ ಕೈ ಕಾಲು ಇಟ್ಕೊಂಡು ರಿಕ್ವೆಸ್ಟ್ ಮಾಡಿಸಿ ಕರೆಕ್ಟ್ ಆಗಿ ಮಾಡಿಲ್ಲ. ಅದು ಕೇಳುವಾಗ ಇಲ್ಲ ನೀನ್ ಹೂ ಅಂತ ಹೇಳಿಲ್ಲ ಅಂದ್ರೆ ನಿನ್ ತಂಗಿನ ಕೇಳ್ತೀನಿ. ಇಲ್ಲ ನೋಡು, ನಿನ್ಗೆ ಇಷ್ಟು ವರ್ಷ ಕಾದಿದ್ದೀನಿ, ನೀನ್ ಹೂ ಅಂದಿಲ್ಲ ಅಂದ್ರೆ ನಿನ್ ತಂಗಿನ ಪಟಾಯಿಸ್ಬಿಡ್ತೀನಿ ಅಂತ. ಓಕೆ, ಈ ಮದ್ವೆ ಇದ್ರಲ್ಲಿ ಗಂಡು ಹೆಣ್ಣ ನೋಡ್ಕೊಳಕ್ ಇರ್ತಾರೆ ಗೊತ್ತಾ? ಹಿಂದೆ ಮಾರ್ಲೆ ಗಂಡು ಮಾರ್ಲೆ ಹೆಣ್ಣು, ಮದ್ವೆಗಿರುತ್ತೆ ಮಾರ್ಲೆ ಗಂಡು ಮಾರ್ಲೆ ಹೆಣ್ಣು ಅಂತ. ಬಟ್ ಇವ್ರಿಬ್ರು ಆತರ ಅಲ್ಲ. ನಮ್ಮ ಪ್ರಜ್ಜು ಮತ್ತು ರಾಗಿಣಿಯವ್ರ ಲವ್ ಸ್ಟಾರ್ಟ್ ಆಗಿ ಕೂಡ್ಲೆ ಮಾರ್ಲೆ ಗಂಡು ಮಾರ್ಲೆ ಹೆಣ್ಣು ಹಿಂದೆ ಇದ್ರು. ಪ್ರಣಾಮ ಕನಿಕಾ. ಅವ್ರಿಬ್ರೇನಾ ಯಾವಾಗ್ಲೂ ಜೊತೆಲಿ ಬರ್ತಾ ಇದ್ದಿದ್ದು? ಅವು ಅದೊಂದ್ ಕತೆ ಇದೆ ಗಣಪ. ಸೊ ಇವಳನ್ನ ಮೊದಲನೇ ಸಲ ಆಚೆ ಬಾ ಡೇಟ್ ಹೋಗೋಣ ಅಂತ ಕರೆದೆ. ನಾನು ಎಲ್ಲೇ ಹೋದ್ರು ಪ್ರಣಾಮ್ ಜೊತೆಗೆ ಬರೋಣ. ನಾವೆಲ್ಲ ಫ್ರೆಂಡ್ಸ್ ಅಲ್ಲ, ನಾನ್ ಡೇಟ್ ಅಂದ್ರೆ ಇಬ್ರೇ ಆ ಕಾನ್ಸೆಪ್ಟ್ ಎಲ್ಲ ನಾನು ಯೋಚನೆ ಮಾಡಿಲ್ಲ. ಆಚೆ ಹೋಗೋಣ ಜೊತೆಗೆ ಅಂತ. ಆಗ್ತಾನೆ ಹೊಸ ಡೆಬಿಟ್ ಕಾರ್ಡ್ ಬೇರೆ ಬಂದಿತ್ತು. ನಾನ್ ಸ್ಟೈಲ್ ಆಗಿ ಹೋಗಿ ಬಿಸಾಕ ಡೆಬಿಟ್ ಕಾರ್ಡ್ ಬಿಸಾಕ್ಬಿಟ್ಟು ನೋಡು. ಡೇಟ್ ಅಂತ ಹೇಳಿದ್ರೆ ಯಾರು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ರು. ಸೊ ನಾನು ಫುಲ್ ಡ್ರೆಸ್ ಅಪ್ ಎಲ್ಲ ಆಗಿ ಫಸ್ಟ್ ಟೈಮ್ ನಾನು ಪ್ರಜ್ವಲ್ನ ಮೀಟ್ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಪ್ರಣಾಮ್ ನಾನು ನೋಡ್ತಾ ಇದ್ದೀನಿ. ನಾನು ಫ್ರೆಂಡ್ಸ್ ಮುಂಚೆಯಿಂದಾನೇ ಬ್ಯಾಚ್ ಮೇಟ್ಸು. ನಾನು ಏನ್ ನಡೀತಾ ಇದೆ ಇಲ್ಲಿ ಅಂತ ಇವ್ರು ಬಂದ್ಬಿಟ್ಟು, ಇಲ್ಲ ನಾವು ಆಚೆ ಹೋದ್ರೆ ಒಟ್ಟಿಗೆನೆ ಹೋಗೋದು ಯಾವಾಗ್ಲೂ ಅಂತ. ನಾನು ಇದ ಫಸ್ಟ್ ಡೇಟ್ ಅಂತ. ಅದಾದ್ಮೇಲೆ ಶುರು ಆಗಿದ್ದು. ಸೊ ಬಿಲ್ ಕೊಡಕ್ಕೆ ಹೋಗಿ ಡೆಬಿಟ್ ಕಾರ್ಡ್ ಕೊಟ್ಟೆ ಗಣಪ, ಅದು ಆಕ್ಟಿವೇಟ್ ಆಗಿಲ್ಲ. ಇವಳ ಚೆನ್ನಾಗಿ ಕಾಸು ತಗೊಂಡು ಕೊಟ್ಟಿದ್ದ ಬಿಲ್. ಆ ಮಾರ್ಲೆ ಗಂಡು ನಿಮ್ ಫ್ರೆಂಡ್ಶಿಪ್ ನಿಮ್ಮ ಲವ್ ಬಗ್ಗೆ ಮಾತಾಡಿದಾನೆ ನೋಡೋಣ. ಖಂಡಿತ. ಓಕೆ, ಎವಿ ಪ್ಲೀಸ್. ಹಾಯ್ ಬಾಬಿ, ಹಾಯ್ ಅಣ್ಣ. ನಿಮ್ ಲವ್ ಸ್ಟೋರಿ ಮೋಸ್ಟ್ಲಿ ನನ್ಕಿಂತ ಬೇರೆ ಯಾರಿಗೂ ಚೆನ್ನಾಗಿ ಗೊತ್ತಿರಲ್ಲ ಅನ್ಸುತ್ತೆ. ನಿಮ್ ಫಸ್ಟ್ ಡೇಟ್ ಜಯನಗರಲ್ಲಿ ಒಂದು ಚಾಕ್ಲೇಟ್ ರೂಮ್ ಅಂತ ಇತ್ತು. ಅವಾಗ ಸ್ಕಾರ್ಪಿಯೋ ಗಾಡಿ ಡ್ರೈವರ್ ಜೊತೆ ನಾನು ಹೋಗಿದ್ದೆ ಅವ್ರ ಫಸ್ಟ್ ಡೇಟ್ಗೆ. ಅಣ್ಣ ಬಾಬಿ ಆಕ್ಚುಲಿ ನಾನು ಹನಿಮೂನ್ಗೂ ಕರೆದ್ರು ಅವ್ರ ಕ್ರೂಸ್ ಅಲ್ಲಿ ಹೋಗ್ಬೇಕಾದ್ರೆ. ಸೊ ನನಗೆ ಅವ್ರ ಹನಿಮೂನ್ ಕರೆದಾಗ ನಾನು ಪ್ಲೀಸ್ ದಯವಿಟ್ಟು ಇಲ್ಲ, ಅಟ್ಲೀಸ್ಟ್ ನೀವು ಇಬ್ರೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ ಅಂತ ಹೇಳಿದವನು. ನಿಜವಾಗ್ಲೂ ಹೇಳ್ತೀನಿ, ಅವರು ಹಸ್ಬೆಂಡ್ ವೈಫ್ ಗಿಂತ ಫ್ರೆಂಡ್ಸ್ ಜಾಸ್ತಿ. ಅವರಲ್ಲಿರೋ ಆ ಕೆಮಿಸ್ಟ್ರಿ, ಅವರಲ್ಲಿರೋ ಲವ್ ಫಾರ್ ಈಚ್ ಅದರ್, ಅಂಡ್ ಅವ್ರು ಹೆಂಗ್ ಅರ್ಥ ಮಾಡ್ಕೋತಾರ ಅಂದ್ರೆ ಇಬ್ಬರನ್ನು, ಅದನ್ನ ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್ ಅವ್ರಿಬ್ಬರನ್ನ. ಅಂಡ್ ನನಗ್ ಬಾಬಿ ಸಿಕ್ಕಿರೋದು ಐ ಆಮ್ ಬ್ಲೆಸ್ಡ್ ಅಂತ. ನಿಮ್ ಸಂಬಂಧ ಹೀಗೆ ಇರ್ಲಿ, ಗಟ್ಟಿ ಆಗ್ಲಿ. ಐ ಹೋಪ್ ದ ಲವ್ ಫಾರ್ ಯು ಬೋತ್ ಆಫ್ ಯು ನೆವರ್ ಡೈಸ್. ಸೊ ಐ ಲವ್ ಯು ಗೈಸ್.
ಎಲ್ಲ ಓಕೆ, ನನಗೆ ಎಲ್ಲ ಅಕ್ಸೆಪ್ಟಬಲ್. ಓಕೆ, ಹುಡುಗರು ಫಸ್ಟ್ ಡೇಟ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇರುತ್ತೆ ಹುಡುಗರಿಗಿಂತ ಜಾಸ್ತಿ. ಹೌದು. ಅಲ್ಲಿ ಫ್ರೆಂಡ್ ಬ್ರದರ್ನ ಕರ್ಕೊಂಡು ಹೋಗೋದು ಓಕೆ. ಒಂದ್ಸಲಿ ಪ್ರಪೋಸ್ ಆಗಿ ಓಕೆ ಆದ್ಮೇಲೆ ಹನಿಮೂನ್ಗೂ ಈ ಹನಿಮೂನ್ ಅಲ್ಲಿ ರೂಮಲ್ಲಿ ಇಬ್ರೇ ಇದ್ರೆ ಸಾಕಲ್ಲ ಗಣಪ. ಹಾ. ಈಗ ಫ್ರೆಂಡ್ಸ್ ಇರ್ಲಿ, ಹನಿಮೂನ್ ರೂಮಲ್ಲಿ ಇಬ್ರೇ ಇದ್ರೆ ಸಾಕಲ್ಲ. ವ್ಯಾಲೆಂಟೈನ್ಸ್ ಡೇ ಇದೆ, ಸ್ಟೋರಿ ಅಂತೂ ಹೇಳಲಿಲ್ಲ, ಅಟ್ಲೀಸ್ಟ್ ಇಬ್ರು ಗುಡ್ ಪರ್ಫಾರ್ಮರ್ಸ್ ಅಲ್ವಾ. ಅದಕ್ಕೆ ಅಂತಾನೆ ನಮ್ಮ ಗೋಲ್ಡನ್ ಗೇಮ್ ಏರಿಯಾಲಿ ಒಂದು ರೊಮ್ಯಾಂಟಿಕ್ ಡಿನ್ನರ್, ಡೇಟ್, ಹನಿಮೂನ್ ಏನ್ ಬೇಕಾದ್ರೂ ಕರೀರಿ, ಎಲ್ಲ ರೆಡಿ ಇದೆ. ಓಕೆ, ಈಗ ನಿಮ್ಮಿಬ್ರಿಗೂ ಇಬ್ರೇ ಹೋಗಿ ಅಭ್ಯಾಸ ಇಲ್ಲ ಅಂದ್ಬಿಟ್ಟು ನಾವು ಮೂವರು ಕೂಡ ಈಗ ನಿಮ್ಮ ಪ್ರೇಮ ನಿವೇದನೆಯನ್ನ ಮಾಡ್ಕೋಬಹುದು ಚೇರ್ ಮೇಲೆ ಕೂತ್ಕೊಂಡು. ಯಾರು ಫಸ್ಟ್? ಪ್ರಜ್ಜುನೇ ಪ್ರಪೋಸ್ ಮಾಡಿರೋದು ಫಸ್ಟ್. ಪ್ರಪೋಸ್ ಮಾಡಿದ್ ನಾನು. ಹಾ, ಅಪೋಸ್ ಮಾಡಿದವಳು. ಪ್ರಪೋಸ್ ಫಸ್ಟ್ ಮಾಡಿರೋದು ನನ್ನ ತಂಗಿಗೆ, ನನ್ನ ಅಲ್ಲ. ಮಾರ್ಲೆ ಹೆಣ್ಣು ಮಿಸ್ ಆಗಿದ್ರು, ಅದಕ್ಕೆ ಕರ್ಸ್ಬಿಟ್ಟು. ಅಲ್ಲ, ನೀನ್ ಒಪ್ಕೊಡ್ಲಿಲ್ಲ ಅಂದ್ರೆ ಏನು? ನಿನ್ ತಂಗಿನ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಒಪ್ಕೊಂಡ್ರಾ? ಹೇಳಿದ ಕೂಡಲೇ ಒಪ್ಕೊಂಡ್ಬಿಟ್ಟು. ಡೌಟ್ ಇಲ್ಲ ಈಗ. ಸೊ ಈಗ ನಿಮಗೋಸ್ಕರ ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಗೋಲ್ಡನ್ ಗೇಮ್ ಏರಿಯಲ್ಲಿ ಇವತ್ತು ಗೇಮೇ ಬೇಡ, ಇದು ಹೊಸ ತರ ಇದೆ. ನಮ್ಮ ಪ್ರಜ್ಜು ಅಂಡ್ ರಾಗಿಣಿ ಬರ್ತಿದ್ದಾರೆ, ಅವ್ರು ಪ್ರಪೋಸ್ ಮಾಡ್ಲಿ, ಹಾಡ್ ಹಾಕ್ತಿವಿ, ಡ್ಯಾನ್ಸ್ ಮಾಡ್ಲಿ, ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಮುಂಜಾನೆಯನ್ನು ಸ್ವಾಗತಿಸುವ ಆಸೆ, ನಿನ್ನ ಜೊತೆ ಕೂಡಿ ಕಡಲ ದಡದಿಯಾಡಿ ಮುಸ್ಸಂಜೆಯನ್ನು ಬೀಳ್ಕೊಡುವ ಆಸೆ. ಹೂವಂತ ನಿನ್ನ ಮಡಿಲಲ್ಲಿ ತಲೆ ಇಟ್ಟು ನಾ ಇರುಳಲಿ ಮಲಗಿ ಆಕಾಶ ನೋಡುತ್ತಾರೆ ಎಣಿಸೋ ಆಸೆಯು. ಐ ಲವ್ ಯು. ಯಾ ಈಗ ಬರ್ಲಿ, ನಾವೆಲ್ಲ ಇಲ್ಲೇ ಡ್ಯಾನ್ಸರ್ಸ್, ನಾವು ಡ್ಯಾನ್ಸರ್ಸ್ ಅಷ್ಟೇ. ನನ್ನವಳಿ ಪ್ರೀತಿಸುವಂದವಳಿ, ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳಿ. ಬೇರೇನು ಬೇಕಿಲ್ಲ, ನೀನೇ ಬರ, ನೀನಂದ್ರೆ ಸಡಗರ. ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಸ್ವರ, ಆನಂದದ ಆಲಾಪನ, ಸನಿಹ ರೋಮಾಂಚನ. ಪ್ರಜ್ಜು ಬಿಡು, ಪ್ರಜ್ಜು ಬಿಡು, ನಾನು ನಮ್ಮ ಮನೇಲಿ ಎಲ್ಲ 360 ಡಿಗ್ರಿ ಕ್ಯಾಮೆರಾ ಇಲ್ಲ ಇಲ್ಲ, ಎಲ್ಲ ಆಫ್ ಆಗಿದೆ. ನೀವು ಈಗ ಎಲ್ಲರ ಕಣ್ಣು ಮುಚ್ಕೊಳ್ಳಿ ಮತ್ತೆ. ಇದ್ ನೋಡಿ, ನೀವು ಕಟ್ಕೊಳ್ಳಿ ಪಪ್ಪಿ. ಓಕೆ, ರೆಡಿ. ರಾಗಿಣಿ ಕೊಟ್ಟಿದ್ದಲ್ಲ, ನಾವು ನೋಡ್ಲಿಲ್ಲ. ಎಲ್ರು ನೋಡ್ಬೋದು, ನಾವು 4 ಜನ ಮಾತ್ರ ನೋಡಂಗಿಲ್ಲ. ವೆರಿ ನೈಸ್ ಪ್ರಜು ರಿಯಲಿ. ಓಕೆ, ಈಗ ಪ್ರಣವ್ ವಾಸ್ ಟೆಲ್ಲಿಂಗ್ ಇವರಿಬ್ರು ಲವ್ ಸ್ಟೋರಿ ನನಗಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಅಂತ. ನಿಮ್ಗೂ ಗೊತ್ತಿಲ್ವಾ? ಆನೆಸ್ಟ್ಲಿ ಅಷ್ಟು ಗೊತ್ತಿಲ್ಲ, ಸ್ವಲ್ಪ ಗೊತ್ತು. ಐ ಕೇಮ್ ಇನ್ ಟು ದ ಪಿಕ್ಚರ್ ಕ್ವೈಟ್ ಲೇಟ್. ಇವ್ರಿಗೆ ಏನ್ ಗೊತ್ತಾ, ಎಲ್ಲ ರೋಸಿ ಪಿಕ್ಚರ್ ಗೊತ್ತಿರೋದು ಪ್ರಣಮ್ಗೆ. ಅದ್ ಹಿಂದೆ ಏನೇನಾಗತ್ತೋ, ರಾಮಾಯಣ, ಮಹಾಭಾರತ, ನಮ್ಮಿಬ್ರದು World War I, World War II, World War III ಅದೆಲ್ಲ ನೋಡಿದೀನಿ. ಬರೀ ಜಗಳದ ಬಗ್ಗೆ ಮಾತ್ರ ಗೊತ್ತು. So the first time I actually got to know about Akka and PD was so Akka just got a new phone. So Akka got a new phone, so I was using her old phone. So Akka ಹಳೆ ಫೋನ್ ನಂಗೆ ಸಿಕ್. ಆಗ ಮೆಮರಿ ಫುಲ್ ಅಂತ ಒಂದು ನೋಟಿಫಿಕೇಶನ್ ಬಂತು. ಅದಲ್ಲೇ ಓಕೆ, ಅಲ್ಲಿ ಡಿಲೀಟ್ ಮಾಡ್ತೀನಿ ಸ್ವಲ್ಪ ಇಮೇಜಸ್, ಮೆಸೇಜಸ್ ಎಲ್ಲ ನೋಡಿದೆ. ಅವಾಗ ಐ ಲವ್ ಯು ಬೇಬಿ, ಐ ಲವ್ ಯು ಕಣ್ಣ ಅಂತ ಮೆಸೇಜಸ್ ಎಲ್ಲ. ಅಂದ್ರೆ ಅವಾಗ್ಲೇ ನೋಡ್ಬೇಕಾ ನನ್ ಮೆಸೇಜಸ್ ಎಲ್ಲ? ಹೇಳಿ. ಹಳೆ ಫೋನ್ ಕೊಟ್ಟರೆ ಏನು ಡಿಲೀಟ್ ಮಾಡಿಲ್ಲ. ಡಿಲೀಟ್ ಮಾಡ್ಕೊಡ್ಬೇಕು ತಾನೆ. ಅದೇ ನಾವೆಲ್ಲ ಓಪನ್ ಬುಕ್ ಯಾವಾಗ ನೋಡಿ ಹಿಂಗ. ಅದಲ್ಲಿ ಫುಲ್ ಐ ಲವ್ ಯು ಅಂತ ಮೆಸೇಜ್. ಅವಾಗ ಗೊತ್ತಾಯ್ತು ಓಕೆ ಪ್ರಜ್ವಲ್. ನೀವು ಡಿಲೀಟ್ ಮಾಡ್ಬಿಟ್ಟೆ ಕೊಡ್ಬೇಕು ತಾನೆ ಅಲ್ವಾ? ಆಕ್ಚುಲಿ
ಆಕ್ಚುಲಿ ಅವ್ರ ತಲೆಲೇ ಇತ್ತು, ಗೊತ್ತಾಗ್ಬಿಡ್ಲಿ ನನ್ ತಂಗಿ ಗೊತ್ತಾಗ್ಬಿಡ್ಲಿ, ನಾನಂತೂ ಹೇಳಕ್ ಆಗ್ತಿಲ್ಲ, ಕ್ಲಿಯರ್ ಆಗ್ಬಿಡ್ಲಿ. ಕ್ಲಿಯರ್ ಆಗ್ಬಿಡ್ಲಿ, ನನ್ ತಂಗಿಗೆ ನನ್ನ ಮೇಲೆ ಡೌಟ್ ಇದೆ, ಅದು ಕ್ಲಿಯರ್ ಆಗ್ಬಿಡ್ಲಿ ಅಂತ ಅವರೇ ಡಿಲೀಟ್. ಆಕ್ಚುಲಿ ಹಂಗೆ, ಯಾಕಂದ್ರೆ ಒಂದ್ ಸ್ಟೆಪ್ ಮುಂದೆ ಹೋದ್ರೆ ಅದಾದ್ಮೇಲೆ ಅಪ್ಪ ಅಮ್ಮಗೆ ಕನ್ವಿನ್ಸ್ ಮಾಡಕ್ಕೆ ಒಂದ್ ಸ್ವಲ್ಪ ಆರಾಮಾಗಿರ್ಬೋದಲ್ಲ. ಲವ್ ಲೆಟರ್ಸ್ ಅದೆಲ್ಲ ನೋಡಿದೀನಿ ರೂಮಲ್ಲಿ. ಈ ಕಾಲದಲ್ಲೂ ನಾನು ಲವ್ ಲೆಟರ್ ಬರೀತಿದ್ನಲ್ಲ ಗಣಪ, ಅದನ್ನೆಲ್ಲ ಈ ಕಾಲದಲ್ಲೂ ಬರೀತಿದ್ಯಲ್ಲ ಅಂತ ನಮಗೆ. ಇಲ್ಲ, ಅದು ಈಸ್ ವೆರಿ ರೊಮ್ಯಾಂಟಿಕ್ ದಟ್ ವೇ. ಸಾರಿ ಹೇಳ್ಬೇಕು ಒಂದ್ ಬರೀ ಸ್ಟೋರೀಸ್ ಅಂದ್ರೆ ಸಾರಿ ಹೇಳಕ್ಕೂ ಒಂದ್ ಎಷ್ಟು ಫೀಲಿಂಗ್ ಅಲ್ಲಿ ಹೇಳ್ತಾರೆ ಗೊತ್ತಾ. ಓಕೆ, ಈಗ ಕೋಪ ಬಂದ್ರೆ ಯಾವ ತರ 4 ಲೈನ್ ಹೇಳ್ಬೇಕು ಅಂದ್ರೆ ಯಾವ ತರ ಹೇಳ್ತೀಯ? ನಿನ್ನ ಕಣ್ಣಲ್ಲಿ, ನಿನ್ನ ಮುಖದಲ್ಲಿ ನಾನು ಯಾವಾಗ್ಲೂ ನಗು ನೋಡೋದಕ್ಕೆ ಇಷ್ಟಪಡ್ತೀನಿ. ನಿನ್ನ ಸಿಟ್ಟಿನ ಕಣ್ಣು, ನಿನ್ನ ಸಿಟ್ಟಿನ ಮುಖ, ಅದರ ಭಾವನೆ ನನಗೆ ಇಷ್ಟ ಆಗಲ್ಲ. ಸೊ ಯಾವಾಗ್ಲೂ ನಗ್ತಾ ಇರು, ಯಾವಾಗ್ಲೂ ಖುಷಿಯಾಗಿರು. ಇದೆಲ್ಲಾನು ಬರೀತಾ ಇದ್ರು. ಓಕೆ, ಥ್ಯಾಂಕ್ ಯು. ಮಾರ್ಲೆ ಹೆಣ್ಣು ಕನ್ನಿಕಾ ಅವರೇ, ನೀವು ಇರೋಷ್ಟು ಪ್ರಜ್ಜು ಮಾತಾಡ್ತಿಲ್ಲ ಅನ್ಸುತ್ತೆ ನನಗೆ. ಮಾರ್ಲೆ ಹಣ್ಣಿಗೆ ಪಾರ್ಲೆಜಿ ಕೊಟ್ಬಿಟ್ಟು. ಥ್ಯಾಂಕ್ ಯು ಕನ್ನಿಕಾ, ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದಷ್ಟು ಸೀಕ್ರೆಟ್ಸ್ ನ ತೆಗಿಯೋಣ, ಬನ್ನಿ ಏರಿಯಾಗೋಣ. ಮೇಘನ್ ಅವರೇ, ಎಸ್, ಇಲ್ಲಿ ಗೌನ್ ಇಟ್ಟಿದ್ವಿ, ಈ ಗೌನ್ ನಿಮ್ದು. ಅದು ಇಲ್ಲೇನ್ ಮಾಡ್ತಿದೆ ಅಂತ ಕಬೋರ್ಡ್ ಒಳಗಡೆ ಇದ್ದಿದ್ದು. ಕಬೋರ್ಡ್ ಅಲ್ಲಿ ಇದ್ದಿದ್ದು ಗೌನ್ ಇಲ್ಲಿ ಯಾಕೆ ಬಂತು ಅಂತ. ಗೌನ್ ನೋಡಿದ ತಕ್ಷಣ ನಿಮ್ಗೆ ಸ್ವಲ್ಪ ಆಶ್ಚರ್ಯ ಆಯ್ತಾ? ಹೌದು, ಈ ಗೌನ್ ಯಾಕೆ ಇಲ್ಲಿ ಬಂತು ಅಂತ. ಅದನ್ನ ಹಿಡ್ಕೊಂಡು ಕೂತ್ಕೊಂಡ್ರಿ, ಒಂದು ವಾಮ್ತ್ ಇದೆ ಅದ್ರಲ್ಲಿ. ಈ ಗೌನ್ ಕಥೆ ನಮ್ಗೆ ಬೇಕು. ಫಸ್ಟ್ ಚಿರು ನಾನು ನೋಡಿದ್ ಈ ಗೌನಲ್ಲೇ. ಅದಕ್ಕೆ ಆ ಗೌನ್ ನ ನಾವಲ್ಲಿ ಇಟ್ಟಿದ್ವಿ. ಪ್ಲೀಸ್ ಹೇಳಿ ನಮ್ಗೆ ಏನ್ ಕತೆ. ಫಸ್ಟ್ ಚಿರು, ನಾನು ಅಂದ್ರೆ ಚಿರು ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆ ಚಿರು ಗೊತ್ತು, ಬಟ್ ಇಬ್ರು ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ. ಸೊ ಇಯರ್ ನನ್ ಐ ಥಿಂಕ್ 2008-2009 ಇರಬೇಕು. ಆ ಟೈಮಲ್ಲಿ ನಕಲಿ CD ಆಂಟಿ ಪೈರಸಿ ಒಂದು ಫಂಕ್ಷನ್ ನಡೀತಾ ಇತ್ತು. ಅಂದ್ರೆ ಫಿಲ್ಮ್ ಚೇಂಬರ್ ಇಂದ ಯಡಿಯೂರಪ್ಪ ಸರ್ಗೆ ನಾವು ಸನ್ಮಾನ ಮಾಡ್ತೀವಿ, ಯಾಕಂದ್ರೆ ಹೀಸ್ ಹೆಲ್ಪ್ ವಿತ್ ದಿ ಆಂಟಿ ಪೈರಸಿ ಅನ್ನೋದಕ್ಕೆ. ಸೊ ಆ ಫಂಕ್ಷನ್ ಅಲ್ಲಿ ನಮ್ದು ಡ್ರೆಸ್ ರಿಹರ್ಸಲ್ ನಡೀತಿತ್ತು, ನಾನು ಪರ್ಫಾರ್ಮ್ ಮಾಡ್ತಿದ್ದೆ ಫಂಕ್ಷನ್ಗೆ. ಸೊ ಡ್ರೆಸ್ ರಿಹರ್ಸಲ್ ಟೈಮ್ ಅಲ್ಲಿ ವಾಸ್ ದ ಫಸ್ಟ್ ಟೈಮ್ ಚಿರು ನಡ್ಕೊಂಡ್ ಬಂದ್ರು ಒಳಗೆ. ಸೊ ನನ್ಗೆ ಅದಿನ್ನೂ ಕಟ್ದಂಗಿದೆ. ನನ್ನ ಎಂಟ್ರಿ ಬಂದು ಸ್ಟೇಜ್ ಇಲ್ಲಿ, ಲೈಕ್ ಇದು ಸ್ಟೇಜ್ ಅಂದ್ರೆ ಹಿಂದೆಯಿಂದ ಮುಂದೆ ನಡ್ಕೊಂಡ್ ಬರ್ಬೇಕು ಬಿಫೋರ್ ಐ ಸ್ಟಾರ್ಟ್ ಮೈ ಪರ್ಫಾರ್ಮೆನ್ಸ್. ಸೊ ಹಿಂಗ್ ನಡ್ಕೊಂಡ್ ಬಂದ್ ನಿಂತೆ ಐ ಸಾ ಚಿರು. ಅಮ್ಮ ಅಲ್ಲೇ ಕೂತಿದ್ರು, ಅಮ್ಮನ್ ಮಾತಾಡ್ಸಿದ್ರು. ಸೊ ನನ್ ಒಂದು 2 minutes ಪರ್ಫಾರ್ಮೆನ್ಸ್ ಇತ್ತು, ಅದ್ ಮುಗಿಸ್ಬಿಟ್ಟು ನಾನು ಅಮ್ಮನ ಹತ್ರ ನಡ್ಕೊಂಡು ಹೋದೆ. ದಟ್ ವಾಸ್ ದ ವೆರಿ ಫಸ್ಟ್ ಟೈಮ್ ನಾನು ಚಿರುನ ಮೀಟ್ ಮಾಡಿದ್ದು. ಅಮ್ಮನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಇಂಟ್ರೊಡ್ಯೂಸ್ ಅಂದ್ರೆ ಫಾರ್ಮಲಿ, ಕುಟುಂಬ ಇದು ಚಿರು ನನ್ನ ಮಗಳು ಮೇಘನಾ ಅಂತ. ಸೊ ಹಾಯ್ ಅನ್ನೋ ನೆಪದಲ್ಲಿ ಹಿ ಹೆಲ್ಡ್ ಮೈ ಹ್ಯಾಂಡ್, ಹಿಂಗ್ ಹಿಡ್ಕೊಂಡ್ರು. ಅದಾದ್ಮೇಲೆ ಒಂದಷ್ಟೊತ್ತು ಬಿಡ್ಲಿಲ್ಲ ಕೈನ, ಮಾತೆಲ್ಲ ಮುಗ್ದಿದೆ, ಹಂಗೆ ಕೈ ಹಿಡ್ದಿದ್ರು. ಸೊ ದಟ್ ವಾಸ್ ಅಗೇನ್ ವೆರಿ ಫಿಲ್ಮಿ. ಇಟ್ ವಾಸ್ ಅ ವೆರಿ ಫಿಲ್ಮಿ ಫಸ್ಟ್ ಮೀಟ್. ನಿಮ್ಮಿಬ್ರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ಯಾರ? ಚಿರು. ಈ ಕೈ ಹಿಡಿದು ಎಷ್ಟು ದಿನ ಆದ್ಮೇಲೆ? ಕೈ ಹಿಡಿದು ಐ ಥಿಂಕ್ ಈ ಪ್ರೋಗ್ರಾಮ್ ಸೆಪ್ಟೆಂಬರ್ ಸಮ್ಟೈಮ್ ಆಗಿರೋದು. ನನಗೆ ಅವ್ರು ಫಸ್ಟ್ ನನಗೆ ನಿನ್ ಕಂಡ್ರೆ ಇಷ್ಟ ಅಂತ ಹೇಳಿದ್ದು December 19th. ನಾನು ಹೂ ಅಂತ ಹೇಳಿದ್ ಯಾವಾಗ ಗೊತ್ತಾ? December 25th. ಇನ್ನೊಂದು 6 ದಿನ ಗ್ಯಾಪ್ ತಗೊಂಡೆ ಅಷ್ಟೇ. ಯಾಕೆ 6 ದಿನ ಗ್ಯಾಪ್? ಸುಮ್ನೆ ಅದೊಂಥರ ಕ್ರಿಸ್ಮಸ್ ಸ್ಪೆಷಲ್ ಆಗಿರತ್ತೆ, ಹಬ್ಬದ ದಿನ ಹೂ ಹೇಳೋಣ ಅಂತ. ನನ್ಗೆ ಆಲ್ರೆಡಿ ಹೂ ಇತ್ತು ತಲೆಯಲ್ಲಿ. ಕ್ರಿಸ್ಮಸ್ ಸಾಂಟಾ ಕ್ಲಾಸ್ ತರ ಫುಲ್ ರೆಡ್ ಮೆಸೇಜ್ ಮಾಡ್ತಾ ಇದ್ರ ಚಿರುನಾ? ಹೌದು, ಮಾಡ್ತಾ ಇದ್ರು. ಆ ಪ್ರೇಮ ಸಂದೇಶನ ಯಾವ್ದ್ರಿಂದ ಕಳಿಸ್ತಿದ್ರು ಅಂದ್ರೆ, ಬ್ಲಾಕ್ ಬೆರಿ ಮೆಸೆಂಜರ್. ಇದೀಗ ವರ್ಕ್ ಆಗ್ತಿಲ್ಲ ಈ ಫೋನ್, ಹಂಗೆ ಯಾವ ಬ್ಲಾಕ್ ಬೆರಿನೂ ವರ್ಕ್ ಆಗ್ತಿಲ್ಲ ಈಗ. ಸೊ ದ ಫಸ್ಟ್ ಚಿರುಗೋಸ್ಕರ ನಾನು ಪರ್ಚೇಸ್ ಮಾಡಿದಂತ ಫಸ್ಟ್ ಫೋನ್ ಬ್ಲಾಕ್ ಬೆರಿ. ಇದು ಹಂಗೆ ಇಟ್ಕೊಂಡಿದ್ದೀನಿ ನಾನು. ಸೊ ನಮ್ಮ ಚಿರು ಜೊತೆಯಲ್ಲಿ ನಿಮ್ಮ ಪ್ರೀತಿನ ಹಂಚ್ಕೊಂಡಂತಹ ಬ್ಲಾಕ್ ಬೆರಿ ಫೋನ್ ಇದು, ಕರೆಕ್ಟ್? BBM ಅಲ್ಲಿ. BBM ನಮ್ಗೆ ಆಸ್ ಎ ಆಡಿಯನ್ಸ್, ಆಸ್ ಎ ನಮಗೂ ನಾವು ಸಿಗ್ತೀವಿ, ಬಟ್ ಯಾವತ್ತು ಕೇಳಿರಲ್ಲ ಈ ವಿಚಾರ, ಯಾ ಅಂತ ಸುಮ್ನಿರ್ತೀವಿ. ಲವ್ ಆಯ್ತು, ಲವ್ ಆದ್ಮೇಲೆ ಮನೇಲಿ ಹೇಗೆ ಒಪ್ಪಿಸ್ತೀರಿ? ಆಕ್ಚುಲಿ ಎಲ್ಲಾ ರೀತಿ ಇನಿಷಿಯೇಟಿವ್ ತಗೊಂಡಿದ್ದು ಚಿರುನೇ. ಚಿರು ಅಲ್ಲಿ ಒಂದು ಗುಣ ಇದೆ, ಏನಂದ್ರೆ
ನಾನು ನಿನ್ಗೇನೋ ಇವಾಗ ಸಪೋಸ್ ನಾ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಅಂತ ಅವ್ರೇನೋ ಕಮಿಟ್ ಆದ್ರು ಅಂದ್ರೆ ಅವ್ರ ಕಷ್ಟ ಇರ್ಲಿ, ಅವ್ರ ಕೈಯಲ್ಲಿ ಹಣ ಇರ್ಲಿ, ಅವ್ರ ಕೈಗೆ ಒಂಥರ ಅಸಾಧ್ಯವಾಗಿರೋ ಕೆಲಸ ಇರ್ಲಿ, ಬಟ್ ಒಬ್ರಿಗೆ ಒಪ್ಕೊಂಡು ಅದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಮಾಡಿ ತೋರಿಸ್ತಾರೆ. ಸೊ ನಮ್ಮ ಒಂದ್ ಇದ್ರಲ್ಲೂ ಚಿರು ಹ್ಯಾಡ್ ಟೇಕನ್ ದಿ ಎಂಟೈರ್ ರೆಸ್ಪಾನ್ಸಿಬಿಲಿಟಿ. ನೀನ್ ಏನು ಯೋಚನೆ ಮಾಡ್ಬೇಡ, ಮನೇಲಿ ಒಪ್ಸೋ, 2 ಮನೇಲೂ ಒಪ್ಸೋ ಜವಾಬ್ದಾರಿ ನಂದು ಅನ್ನೋದು ಹಿ ಹ್ಯಾಡ್ ಟೇಕನ್ ದಟ್ ಇನಿಷಿಯೇಟಿವ್. ನನಗೆ ಸ್ವಲ್ಪ ಭಯ ಮನೇಲಿ ಮಾತಾಡಕ್ಕೆ. ಚಿರುಗೆ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ರ ಒಪ್ಸಕ್ಕೆ? ನಮಗೆ ಒಪ್ಸೋದಕ್ಕಿಂತ ಅವ್ನು ಯಾವಾಗ ಇಷ್ಟ ಪಡ್ತೇನೆ ಗೊತ್ತಾಯ್ತು. ಏನೋ ಹುಡ್ಗ ಇಷ್ಟ ಪಡ್ತೇನೆ ಅಷ್ಟೇ ಗೊತ್ತಿದ್ದು ಹೊರತು ಇವಳು ಬರ್ಡೇ ಒಂದ್ ವಿಡಿಯೋ ಮಾಡಿಸ್ದ, ಕರೆಕ್ಟ್, ಬಂದು ಬೆನ್ನಿಂದೆ ಬಿದ್ದು ಇದು ಹಂಗಾಬೇಕು ಹಂಗಾಬೇಕು, ಅವ್ರದೋಗಿ ಇವ್ರಿಗೋಗಿ ಇವ್ರ ಫ್ಯಾಮಿಲಿ ಎಲ್ಲ ಅಷ್ಟು ಜನ ಇರೋ ಗೊತ್ತಾಗಿದೆ ಅವತ್ತು. ಎಲ್ಲಾರ ಮನೆಗೆ ಹೋಗಿ ಇಂಟರ್ವ್ಯೂ ಮಾಡಿಸಿ ಅವ್ರದೆಲ್ಲ ಬೈಟ್ಸ್ ತಗೊಂಡು ಇದೆಲ್ಲ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಯಾವತ್ತು ಅಷ್ಟು ಜೋಶ್ ತಗೊಂಡಿದ್ದೆ ಇಲ್ಲ ಇವನು. ಡೌಟ್ ಬಂತು ಅವಾಗ, ಮಚ್ಚ ಬಿಡೋಲು ಏನು ವಿಷಯ ಅಂದೆ. ಅವನು ಎಲ್ಲ ಮಚ್ಚ ಮತ್ತೆ ಅಂತ ಅವಾಗ್ಲೇ ಗೊತ್ತಾಗೋಯ್ತು ನನಗೆ. ಸೊ ಅವತ್ತು ಆ ವಿಡಿಯೋಲಿ ನಾನು ಒಂದು ಇದು ಆಡ್ ಮಾಡಿದೆ ಇಲ್ಲಿ ನನ್ ವಿಡಿಯೋನು ಕೂಡ, ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬಿಟ್ಟು ಹೇಳ್ದೆ ಅವಳಿಗೆ. ಇವನು ಯಾರಿಂದೇನು ಇಷ್ಟು ಇಷ್ಟಪಟ್ಟು ಇಷ್ಟು ತರ ಹಿಂಗ್ ಹೋಗಿ ಯಾರಿಗೂ ವಿಡಿಯೋ ಮಾಡಿದ್ ನೋಡಿಲ್ಲ. ಐ ಥಿಂಕ್ ದಿಸ್ ಗೈ ರಿಯಲಿ ಲವ್ಸ್ ಯು ಅಂಡ್ ಕಂಗ್ರಾಚುಲೇಷನ್ಸ್ ಅಂತ ಆ ವಿಡಿಯೋ ಹೇಳಿದ್ದೆ. ಸೊ ಆ ವಿಡಿಯೋ ಹಿಡ್ಕೊಂಡು ಮದುವೆಗೆ ಒಪ್ಸಿದ್ರ? ಇಲ್ಲ, ಆ ವಿಡಿಯೋ ಇಲ್ಲ. ಆಕ್ಚುಲಿ ಅದು ಒಂದ್ ರ್ಯಾಂಡಮ್, ನನ್ಗೆ ಅದ್ ಯಾವ ದಿನ ಅಂತ ನೆನಪಿಲ್ಲ. ಅಮ್ಮ ಮನೇಲಿದ್ರು, ಅಂದ್ರೆ ಚಿರು ಮನೆಗ್ ಬಂದು ಹೋಗಿ ಎಲ್ಲ ಮಾಡೋರು. ಬಿಕಾಸ್ ವಿ ವರ್ ಆಲ್ ಫ್ರೆಂಡ್ಸ್ ದಟ್ ಇದಿತ್ತು. ಅಂದ್ರೆ ಚಿರು ಫ್ರೆಂಡ್, ಗುಡ್ ಫ್ರೆಂಡ್ ಮನೆಗ್ ಬರ್ತಾನೆ ಹಂಗಿತ್ತು ಮನೇಲಿ. ಒಂದ್ ರ್ಯಾಂಡಮ್ ದಿನ ಚಿರು ಬಂದಿದ್ದಾನೆ ಮನೇಲಿ. ಅಂಡ್ ಅಮ್ಮ ಓಕೆ ಬಿಟ್ಬಿಟ್ ಬರೋಣ ಗೇಟ್ ವರ್ಗು ಅಂತ ಬಂದ್ರು. ಡೋರು ಹಿಂಗ್ ಹಾಕ್ಬಿಟ್ಟು ಹಿಂಗ್ ತಿರುಗಿದ ತಕ್ಷಣ ಚಿರು ಅಲ್ಲೇ ನಿಂತಿದ್ದವರು ಫುಲ್ಲು ಕಾಲಿಗೆ ಬಿದ್ಬಿಟ್ಟು, ಆಂಟಿ ನಿಮ್ ಆಶೀರ್ವಾದ ಕೊಡಿ. ನಮ್ಮಮ್ಮ ಅಲ್ಲೇ ಸ್ಟನ್ ಆಗಿ ಹೋಗ್ಬಿಟ್ರು, ಏನಕ್ಕೆ ಸಡನ್ ಆಗಿ ಆಶೀರ್ವಾದ ಕೇಳ್ತಿದ್ದಾನಲ್ಲ ಇವನು ಅಂತ. ಅದಕ್ಕೆ ಆಂಟಿ ನಾನು ನಿಮ್ ಮಗಳನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ನೀವೇನು ಯೋಚನೆ ಮಾಡ್ಬಿಡಿ ಆಂಟಿ, ನಿಮ್ಗಿಂತ ಚೆನ್ನಾಗಿ ನೋಡ್ಕೋತೀನಿ ನಾನು ಅಂತ ಹೇಳ್ಬಿಟ್ಟು ನೀವು ಅನ್ಲೇಬೇಕು ಆಂಟಿ. ನಮ್ಮಮ್ಮಂಗೆ ನಾನೊಂದು ಗೊತ್ತಾಗ್ತಿಲ್ಲ, ನಮ್ಮ ಅಪ್ಪ ಬೇರೆ ಮನೇಲಿಲ್ಲ. ವೇಟ್ ಮಾಡಲ್ಲ ಚಿರು ಆನ್ಸರ್ಸ್ಗೆ. ಸೊ ಆಯ್ತಪ್ಪ ಸರಿ ನೀನು ಹೋಗು, ನಿನ್ ಮನೆಗೆ ಹೋಗಿರೋ, ನಾನು ಅಂಕಲ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಕಳ್ಸಿದ್ದು. ಸೊ ಚಿರುನೇ ಮನೇಲಿ ಹೇಳಿದ್ದು, ನಾನ್ ಹೇಳಿಲ್ಲ. 10 ವರ್ಷ ಲವ್ ಮಾಡ್ತೀರಿ. 10 ವರ್ಷ ಲವ್ ಆದ್ಮೇಲೆ 2018 ಮೇ 2ನೇ ತಾರೀಕು ನಾವ್ 2 ಸತಿ ಮದ್ವೆ ಆದ್ವಿ. ಏಪ್ರಿಲ್ 29 ಒಂದ್ಸತಿ, ಮೇ 2ನೇ ತಾರೀಕು ಒಂದ್ಸತಿ. ದೋಸ್ ಮೂಮೆಂಟ್ಸ್ ಇದೆಯಲ್ಲ, ಒಂದ್ಸಲಿ ನಾವು ನ್ಯೂಸ್ ಕೇಳಿದ್ದು, ನೀವು ಮದ್ವೆ ಆಗಿದ್ದು, ಅವೆಲ್ಲ ನಮಗೆ ಫಟ್ ಅಂತ ಬಂದು ಹೋಗುತ್ತೆ. ಸೊ ಆ ಮೂಮೆಂಟ್ ಈಗ ನೆನಪಿಸ್ಕೊಂಡ್ರೆ ನಿಮ್ಗೆ ಹೇಗೆ, ಏನೆಲ್ಲ ನೆನಪಾಗುತ್ತೆ? ಖುಷಿನೇ ಆಗೋದು ನಮ್ಗೆ ಆ ಮೊಮೆಂಟ್ಸ್ ಎಲ್ಲ. ನನ್ಗೆ ಅವತ್ತಿನ ದಿನಗಳಾಗಿರ್ಲಿ, ಈ 10 ವರ್ಷದ ಒಂದು ಜರ್ನಿ, ನಮ್ಗೆ ಇದ್ದಿದ್ದೇ ಒಂದು, ನನಗ್ ನೀನ್ ಬೇಕು, ನಿನಗ್ ನಾನ್ ಬೇಕಷ್ಟೇ. ಸೊ ವಿ ವರ್ ರೆಡಿ ಟು ಫೇಸ್ ಎನಿಥಿಂಗ್ ವಿತ್ ಆಲ್ ದಟ್ ಥಿಂಗ್. ಐ ಆಮ್ ವೆರಿ ಪ್ರೌಡ್, ವೆರಿ ಪ್ರೌಡ್. ಮದುವೆ ಆಗ್ತೀರಿ ಅಂಡ್ ಆ ಪ್ರಿಪರೇಷನ್ ಗೆ ಫ್ರೆಂಡ್ಸ್, ಅಯ್ಯೋ. ಸೊ ಬೇಸಿಕಲಿ ನನ್ಗೇನಂದ್ರೆ ಗಣಪ, ಇವ್ರ ಮನೆಗೆ ಹೋದಾಗ್ಲಿ ಎಲ್ಲೇ ಹೋದಾಗ್ಲಿ ಇವ್ರಿಬ್ರದ್ದು ಫೋಟೋ ತೆಗಿಯೋದು ತುಂಬಾ ಇಷ್ಟ ನನಗೆ. ಅವಳು ಕೇಳಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಫೋಟೋಸ್ ಅವ್ರಿಬ್ರದ್ದು ತುಂಬಾ ರೊಮ್ಯಾಂಟಿಕ್ ಆಗಿ ಕ್ಯೂಟ್ ಆಗಿ ನಾನೇ ತೆಗ್ದಿರೋದು. ಇವ್ರಿಬ್ರು ಮದ್ವೆ ಕನ್ಫರ್ಮ್. ಇಲ್ಲಿ ಅರ್ಜುನ್ ಮಾಮ ಒಪ್ಕೊಂಡಿದ್ದಾರೆ, ಇಲ್ಲೆಲ್ಲ ಓಕೆ ಆಯ್ತು, ಅವ್ರ ಮನೇಲಿ ಒಪ್ಕೊಂಡಿದ್ದಾರೆ ಅಂತ ತಕ್ಷಣ ನಮ್ಗೆಲ್ಲ ಕಮಾನ್ ಈಗ ಒಳ್ಳೆ ಮಜಾ ಇರುತ್ತೆ ಮದ್ವೆದು ಅಂತ. ಅಂಡ್ ಅವನ್ನ ರೆಡಿ ಮಾಡೋದು, ಅವನ್ ರಿಸೆಪ್ಷನ್ ಬಟ್ಟೆ ಸೆಲೆಕ್ಷನ್, ಅವನಿಗೆ ಫೋಟೋ, ಅವ್ನ ನಮ್ಮೆಲ್ರಿಗೂ ಕಳ್ಸೋ ಒಂದ್ ಫೋಟೋ ಹಿಂಗೆ ಅಂತ. ಆಮೇಲೆ ಸುಮಾರು 1.5 ತಿಂಗಳು ನಾವು ಮನೆ ಬಿಟ್ಬಿಟ್ಟಿದ್ವಿ. 1.5 ತಿಂಗಳು ಎಲ್ಲರೂ ಮನೆ ಬಿಟ್ಬಿಟ್ಟಿದ್ವಿ. ಎಂಟೈರ್ ಗ್ಯಾಂಗ್ ಒಟ್ಟಿಗೆ ಇದ್ದಿದ್ದು. ಇವರು ಕ್ರಿಶ್ಚಿಯನ್ ವೆಡ್ಡಿಂಗ್ ನಾವೆಲ್ಲರೂ ಸೂಟ್ ಹೊಲ್ಸ್ಕೊಂಡ್ವಿ ಗಣಪ, ಒಂದೇ ತರ. ಆಮೇಲೆ ದಿನ ಡಿಸ್ಕಷನ್, ನಾವು ಬ್ಯಾಚುಲರ್ಸ್ ಎಲ್ಲಿ ಹೋಗೋದು, ಮದುವೆ ಎಲ್ಲಿ ಶುರು ಮಾಡೋದು. ಫಸ್ಟ್ ಟೈಮ್ ಆಲ್ ಗರ್ಲ್ಸ್ ಬ್ಯಾಚುಲರೇಟ್ ಹೋಗಿರೋದು ಮೇಘನಾಗೆ. ಹೌದಾ? ಹೌದು, ಗಂಡ್ ಮಕ್ಳೆಲ್ಲ ಒಂದ್ ಗುಂಪು, ಅವ್ರೊಂದ್ ಪ್ಲಾನಿಂಗು, ನಮ್ದೊಂದ್ ಪ್ಲಾನಿಂಗು. ಸುಮಾರು 1.5 ತಿಂಗಳು 2 ತಿಂಗಳು ಜೊತೆಗೆ ಇದ್ವಿ ನಾವು. ಕೊನೆಗೆ ಹೆಂಗೆ ಆಯ್ತು ಅಂತ ಹೇಳಿದ್ರೆ, ನಮ್ಮ ಮನೆಗಳ ಕೇಳಿಸ್ಕೊಂಡು ಆಯ್ತಪ್ಪ ಮದುವೆ ಮುಗಿತಾ. ಆಕ್ಚುಲಿ ನೀವ್ ನಂಬಲ್ಲ, ಮೇ 2 ರಿಸೆಪ್ಷನ್ ಆಯ್ತಲ್ಲ, ಮೇ 2 ರಿಸೆಪ್ಷನ್ ಆಯ್ತ ತಕ್ಷಣ ಮನೆ ತುಂಬಿಸ್ಕೋತಾರೆ. ಮನೆ ತುಂಬಿಸ್ಕೊಂಡು ಒಂದ್ half an hour ಆದ್ಮೇಲೆ, ಬೇಬಿ ಪನ್ನಗನ್ ಮನೇಲಿ ಪಾರ್ಟಿ ಇದೆ ಹೋಗನ್ವಾ. ಮದ್ವೆ ಆಗಿ ಇವಾಗ ಮನೆಗ್ ಬಂದಿದ್ದೀನಿ, ಎಲ್ಲಿ ಹೋಗೋದು? ನಮ್ಮಮ್ಮ ಬೇರೆ ಫೋನ್ ಮಾಡ್ಬಿಟ್ಟು, ನಮ್ಮಮ್ಮಂಗ್ ಗೊತ್ತು ಇದಾಗತ್ತೆ ಅಂತ ಚೆನ್ನಾಗ್ ಗೊತ್ತು. ನೋಡು ಇಬ್ರು ಇವಾಗ ತಾನೇ ಮದ್ವೆ ಆಗಿ ಮನೆಗೆ ಹೋಗಿದ್ರೆ ಎಲ್ಲೂ ರಾತ್ರಿ ಆಚೆ ಹೋಗ್ಬಾರ್ದು ಅಂತ ನಮ್ಮಮ್ಮ ಹೇಳಿದಾರೆ. ರಿಸೆಪ್ಷನ್ ಆಗಿ ಇವ್ರ ಮನೆಗ್ ತುಂಬಿಸ್ಕೊಂಡು ಶಾಸ್ತ್ರ ಏನೇನಿದೆ ಮುಗೀತು. ಬೆಳಗಿನ ಜಾವ 2 ಗಂಟೆಗೆ ಪನ್ನಗನ್ ಮನೇಲಿದ್ದೀವಿ. ನಾವ್ ಮನೆ ತುಂಬಿಸ್ಕೊಂತ ಇದ್ವಿ. ಲಿಟ್ರಲಿ ಬಿಕಾಸ್ ಮೇ 3ನೇ ತಾರೀಕು ನನ್ ಬರ್ಡೇ.
ಪನ್ನ ಮನೇಲಿ ನೀವ್ ಸರ್ಪ್ರೈಸ್ ಕೊಟ್ರಿ ನೆನ್ಪಿದ್ಯಾ? ಲೈಕ್ 3ನೇ ತಾರೀಕು ನನ್ ಬರ್ಡೇ. ಸೊ ರಿಸೆಪ್ಷನ್ ಮುಗ್ದಿದ ತಕ್ಷಣ ಪನ್ನ ಮನೇಲಿ ಕೇಕ್ ಎಲ್ಲ ತಂದು ನಂಗೆ ಚಿರು ತುಂಬಾ ಹಠ ಮಾಡ್ತಾ ಇದ್ರು, ಇಲ್ಲ ಪನ್ನ ಮನೆಗೆ ಹೋಗೋಣ ಬೇಬಿ, ಪ್ಲೀಸ್ ಪ್ಲೀಸ್ ಹೋಗೋಣ ಅಂತ. ನಾನ್ ಈ ಮದ್ವೆ ದಿನಾನು ನೀನು ನಿನ್ ಫ್ರೆಂಡ್ಸ್ ನಿನ್ ಕಾಟ ತಪ್ಪಲ್ಲ ಅಂದ್ಬಿಟ್ಟು ಅಲ್ಲಿ ಹೋದೆ. ದೆನ್ ಹಿ ಹ್ಯಾಡ್ ಅರೇಂಜ್ ದಟ್ ಎಂಗೇಜ್ಮೆಂಟ್ ಗೆ ಗಣಪ. ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಬಂದು ಎಲ್ಲ ರೆಡಿ ಆಗ್ತಾ ಇದೀವಿ ರೂಮ್ ಅಲ್ಲಿ. ಬಂದ ಸಡನ್ ಆಗಿ, ಮಚ್ಚಾ ನನ್ ಲವ್ ಸ್ಟೋರಿ ಬಗ್ಗೆ ಜಾಸ್ತಿ ಗೊತ್ತಿರೋದು ಯಾರಿಗೆ ಅನ್ನ ಹೇಳು, ಯಾರಿಗೆ ಅನ್ನ. ನನಗೆ ಗೊತ್ತು, ಪನ್ನ ಗೊತ್ತು. ಕರೆಕ್ಟ್ ತಾನೆ ಹ್ಞೂ ಮಚ್ಚಾ. ನೀವಿಬ್ರು ಇವತ್ತು MC ಆಗ್ಬೇಕಂದ್ರೆ ನಾವು ಸ್ಟೇಜ್ ಅಲ್ಲಿ ನಾವೇ ಮಾತಾಡ್ಬೇಕು. ಲವ್ ಸಡನ್ ಆಗಿ ಹೇಳ್ತಿದ್ಯಲ್ಲ ಮಚ್ಚಾ, ಅಷ್ಟು ಜನ ಇರ್ತಾರೆ, ನಾವ್ ಏನೋ ಮಾತಾಡೋಣ, ನೀನ್ ಹಿಂಗ್ ಸಡನ್ ಆಗಿ ಗೊತ್ತು ತಾನೆ ಲವ್ ಸ್ಟೋರಿ ಬಗ್ಗೆ ಮಾತಾಡ್ಬೇಕಷ್ಟೇ. ನೀವು ಮಾಡಿ ಏನೋ ಮಾಡಿ ಅಂತ ಬಿಟ್ಟು ಹೋಗ್ಬಿಟ್ಟ ಅವನು, ಅಷ್ಟೇ ಬಿಟ್ಟು ಹೋಗ್ಬಿಟ್ಟ. ಆಮೇಲೆ ನಾವೇ ಮಾತಾಡ್ಕೊಂಡು ಇಡೀ ಈವೆಂಟ್ ಹ್ಯಾಂಡಲ್ ಮಾಡಿ ಸ್ಟೇಜ್ ಮೇಲೆ ಹೋಗಿ ನಾವಿಬ್ರು ಮಾತಾಡಿ ಎಲ್ರನ್ನೂ ಕರ್ಸಿ, ಆಮೇಲೆ ಅವ್ರ ಲವ್ ಸ್ಟೋರಿ ಬಗ್ಗೆ ಹೇಳಿ ಅವ್ರಿಬ್ರಿಗೆ ಅಲ್ಲಿ ಸ್ಟೇಜ್ ಮೇಲೆ ಪ್ರಪೋಸ್ ಮಾಡಿಸಿ, ಆಮೇಲೆ ಅವನಿದು ಮಾಡ್ಬೇಕಂದ್ರೆ ಮಾಡ್ಬೇಕು ಗಣಪ, ಅಷ್ಟೇ ಬಿಡಲ್ಲ ಅವನಿಲ್ಲ ಅಂದ್ರೆ. ಸೋ ನೈಸ್, ಸೋ ನೈಸ್. ಗ್ರೂಪ್ ಅಲ್ಲಿ ಯಾರ್ದೇ ಮದ್ವೆ ಇದ್ರೂನು ಒಂದೇ ತರ ಡ್ರೆಸ್. ಈ ಹುಡುಗರಿದ್ದಾರಲ್ಲ ಅವರೆಲ್ಲ ಒಂದಾಗ್ಬಿಡ್ತಾರೆ. ಅವರೆಲ್ಲ ಒಂದಾಗ್ಬಿಟ್ಟು ಅವರೆಲ್ಲ ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನನ್ಗೆ ಈ ಫೋಟೋಸ್ ನೋಡಿದಾಗ ಅನ್ಸೋದ್ ಒಂದೇ, ಚಿರು ಎಲ್ಲಿ ಅಂದ್ರೆ ಇವತ್ತು ಅಲ್ಲಿ ಸಪೋಸ್ ಈ ಫೋಟೋಲ್ ಚಿರು ನಿಂತಿಲ್ಲ ಅಂದ್ರೂ ಚಿರು ಅಲ್ಲಿದ್ದಾರೆ ನೋಡಿ, ದಟ್ ಇಸ್ ಚಿರು. ಅಲ್ಲಿ ಪ್ರತಿ ಒಬ್ಬರಲ್ಲೂ ಚಿರು ಇದ್ದಾರೆ, ದಟ್ ಇಸ್ ಚಿರು. ನನ್ ಡೆಲಿವರಿ ಟೈಮ್ ಅಲ್ಲಿ ನೀವ್ ನಂಬಲ್ಲ, ನನ್ ಹೊರಗಡೆ ಡೆಲಿವರಿ ಆಗ್ತಿದೆ, ಎಂಟೈರ್ ಗುಂಪು ಹಿಂಗ್ ಪೀಪ್ ಮಾಡಿ ನೋಡ್ತಾ ಇದಾರೆ. ಇದಿರತ್ತಲ್ಲ ಗ್ಲಾಸ್ ರೌಂಡ್, ಇದು ಎಂಟೈರ್ ಗ್ಯಾಂಗ್ ಎಲ್ರು ಹಿಂಗ್ ನಿಂತು ಕಾಯ್ತಾ ಇದಾರೆ, ಹೆಣ್ಮಗುನ ಗಂಡ್ಮಗುನ, ಹೆಣ್ಮಗುನ ಗಂಡ್ಮಗುನ ಅಂತ. ಅದೊಂದು ವಿಷಯ, ಐ ಮೀನ್ ಅವಳ ಮಗು ಡೆಲಿವರಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಒಂದು ವಿಷಯ ಹೇಳ್ಬೇಕು ಅಂತ. ನಾವೆಲ್ಲ ನಿಂತ್ಕೊಂಡಿದೀವಿ ಅಲ್ಲಿ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಹಾಸ್ಪಿಟಲ್ ಆಚೆ ಕಡೆ ನಿಂತ್ಕೊಂಡಿದೀವಿ, ಎಲ್ಲರಿಗೂ ಒಂದು ನರ್ವಸ್ನೆಸ್, ಏನಾಗ್ತೆ ಅಂತ. ಹಿಂಗ್ ಡೋರ್ ಓಪನ್ ಆಯ್ತು, ಓಪನ್ ಮಾಡಿ ಗಂಡ್ ಮಗು ಅಂತ ಹೇಳಿದ್ರು. ನಂಗೆ ಆ ಯಪ್ಪ ನಿಂತ್ಕೊಂಡ್ರೆ ಕಾಣಿಸ್ತಿಲ್ಲ, ನಂಗೆ ಬ್ಲರ್ ಆಗೋಯ್ತು. ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು, ನಂಗೆ ಬ್ಲರ್ ಆಗೋಯ್ತು. ನಂಗೆ ಗೂಸ್ ಬಂಪ್ಸ್, ನಂಗೆ ಏನ್ ಹೇಳ್ಬೇಕು ವಾಯ್ಸ್ ಬರ್ತಿಲ್ಲ ನನಗೆ. ಅಂದ್ರೆ ಈ ತರ ಒಂದು ಫೀಲಿಂಗು ನನಗೆ ನನ್ ಮಗ ಹುಟ್ಟಾಗ್ಲೂ ಆಗಿರ್ಲಿಲ್ಲ ನನಗೆ. ಅದು ಕೇಳ್ತಂಗೆ ಏನೋ ನನ್ನ ಗೆಳೆಯನೇ ಹುಟ್ಟು ಬಂದ ಒಂದು ಫೀಲಿಂಗ್ ಸಿಕ್ಬಿಡ್ತದೆ. ಅದು ಒಂಥರ ಅದು ಹೇಳ್ಕೊಳಕ್ ಆಗಲ್ಲ, ಎಕ್ಸ್ಪೀರಿಯನ್ಸ್ ಒಂಥರ ಅದ್ ಫೀಲ್ ಮಾಡಿದಾಗಲೇ ಗೊತ್ತಾಗೋದು. ಅಂಡ್ ದಟ್ ಮೂಮೆಂಟ್ ಕಣ್ ತಿರುಗ್ತೀನಿ, ಎಲ್ಲರ ಕಣ್ಣಲ್ಲೂ ನೀರಿದೆ. ಎಲ್ಲರೂ ಒಂಥರ ಯಾರಿಗೂ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ತಬ್ಕೊಬೇಕಾ, ಹಿಡಿಬೇಕಾ, ಕೈ ಮುಟ್ಬೇಕಾ, ಏನು ಗೊತ್ತಾಗ್ತಿಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನನಗೆ ಲೈಫಲ್ಲಿ ಯಾವತ್ತೂ ಅದು ಎಕ್ಸ್ಪೀರಿಯನ್ಸ್ ಆಗಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಚಿರು ಬಗ್ಗೆ ನಿಮ್ಮ ಮನಸ್ಸಲ್ಲಿ, ಅಂಡ್ ಮೇಘನಾ ಅವ್ರು ಹೇಳಿದ್ರು ಆ ಫ್ರೇಮ್ ಪ್ರತಿಯೊಬ್ಬರಲ್ಲೂ ನಾನು ಚಿರು ನೋಡ್ತೀನಿ ಅಂತ. ಅಂಡ್ ಚಿರು ಅವ್ರದ್ದು ಒಂದು AV ಮಾಡಿಸಿದೀನಿ, ನೋಡ. ವಾವ್, ಓಕೆ AV ಪ್ಲೀಸ್. ಸದಾ ನಗುವಿನ ಹೊಳಪು, ಮರೆಯಲಾಗದ ನೆನಪು, ಎಲ್ಲರ ಪಾಲಿನ ಸ್ನೇಹ ಜೀವಿ, ಅಭಿಮಾನಿಗಳ ಪ್ರೀತಿಯ ಚಿರಂಜೀವಿ ಸರ್ಜಾ. 1984 ಅಕ್ಟೋಬರ್ 17ರಂದು ಬೆಂಗಳೂರಿನಲ್ಲಿ ಜನಿಸಿದ ಈ ಹಸನ್ ಮುಖಿಗೆ ನಟನ ಕಲೆ ರಕ್ತದಲ್ಲೇ ಇತ್ತು. ಕುಟುಂಬದಲ್ಲಿ ಅಜ್ಜ ಶಕ್ತಿ ಪ್ರಸಾದ್, ಚಿಕ್ಕಪ್ಪ ಅರ್ಜುನ್ ಸರ್ಜಾ ಎಲ್ಲರೂ ಚಿತ್ರರಂಗದವರೇ ಆಗಿದ್ರೂ ತಮ್ಮ ಸ್ವಂತ ಪರಿಶ್ರಮದಿಂದ ಯಾವುದೇ ಶಿಫಾರಸ್ಸಿಲ್ಲದೆ ಚಿತ್ರರಂಗಕ್ಕೆ ಬರಬೇಕೆಂಬ ಹಠ ಚಿರುವಿನಲ್ಲಿ ಮನೆ ಮಾಡಿತ್ತು. ಹೀಗಾಗಿಯೇ ಚಿಕ್ಕಪ್ಪ ಅರ್ಜುನ್ ಸರ್ಜಾ ಅವರ ಕೈ ಕೆಳಗೆ ಸುಮಾರು 4 ವರ್ಷಗಳ ಕಾಲ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ಚಿತ್ರರಂಗದ ಅ.ಆ.ಇ.ಈ ಕಲಿತರು. ಹನುಮಂತನ ಪರಮ ಭಕ್ತರ ಕುಟುಂಬದ ಕುಡಿ ಚಿರಂಜೀವಿ ಸರ್ಜಾ ಚಂದನವನಕ್ಕೆ ಕಾಲಿಟ್ಟಿದ್ದು ವಾಯುಪುತ್ರನಾಗಿ. ನಂತರ ಅತಿ ಕಡಿಮೆ ಅವಧಿಯಲ್ಲಿ ಇವರಿಗೆ ಸುಮಾರು 20ಕ್ಕೂ ಹೆಚ್ಚು ಚಿತ್ರಗಳಿಗೆ ಅವಕಾಶಗಳು ಬಂದು ಕನ್ನಡದ ಹೆಸರಾಂತ ನಟಿಯರು, ನಿರ್ದೇಶಕರ ಜೊತೆ ಕೆಲಸ ಮಾಡಿ ಸೈಯನಿಸಿಕೊಂಡ್ರು. ಬಹುಕಾಲದಿಂದ ಪ್ರೀತಿಸಿ ಮದುವೆಯಾದ ಮೇಘನಾ ಚಿರು ಬಾಳಿನ ಬೆಳಕಾಗಿ ಹೊಸ ಖುಷಿ ನೀಡಿತು. ಇವರಿಬ್ಬರ ಅನ್ಯೋನ್ಯತೆ ದಾಂಪತ್ಯವನ್ನ ನಾಚಿಸುವಂತಿತ್ತು. ಮದುವೆಯ ನಂತರ ಹೊಸ ಖುಷಿಯಲ್ಲಿದ್ದ ಇವರು ದಾಂಪತ್ಯದಲ್ಲೂ ಸ್ನೇಹಿತರಾಗಿದ್ರು.
ಸ್ನೇಹಿತರು ಅಂದ್ರೆ ತನ್ನ ಸರ್ವಸ್ವವನ್ನು ನೀಡ್ತಿದ್ರು. ತಮ್ಮ ಬಿಡುವಿನ ಸಮಯವನ್ನ ಮನೆಯವರೊಂದಿಗೆ ಆಡ್ತಾ ಸ್ನೇಹಿತರೊಂದಿಗೆ ತರ್ಲೆ ಮಾಡ್ತಾ ಕಾಲ ಕಳೀತಿದ್ದ ಚಿರು ಪ್ರಾಣಿಪ್ರಿಯರೂ ಹೌದು. ಕನ್ನಡ ಚಿತ್ರರಂಗದ ಯುವ ಸಾಮ್ರಾಟ್ ಚಿರುಗೆ ಎಲ್ಲರ ಕಷ್ಟಕ್ಕೂ ಸ್ಪಂದಿಸುವಂತಹ ಮನಸ್ಸು. ಹಸಿದು ಬಂದವರಿಗಷ್ಟೇ ಅಲ್ಲದೆ ತಮ್ಮ ಆತ ವಲಯದಲ್ಲಿ ಹೇಳಿಕೊಳ್ಳದವರ ಕಷ್ಟವನ್ನು ಸಹ ತಾವೇ ಅರಿತು ಸಹಾಯ ಮಾಡ್ತಿದ್ರು. ಹೆಸರು ಚಿರಂಜೀವಿ, ಅಲ್ಪಾಯುಷಿ ಎಂಬುದೇ ಕಹಿ ಸತ್ಯ. ವಿಧಿಯಾಟಕ್ಕೆ ಬಹು ಬೇಗ ಶರಣಾದ ಚಿರು ಮನೆಯವರಿಗೆ ಮಾತ್ರವಲ್ಲ ಕೊನೆಯವರಿಗೂ ತಮ್ಮ ನಗುಮುಖದಿಂದ ಹತ್ತಿರವಾಗಿದ್ರು. ಅವರ ಅಗಲಿಕೆಗೆ ಇಡೀ ಕರುನಾಡು ಕಂಬನಿ ಮಿಡಿದಿದ್ದು ಅವರ ಖ್ಯಾತಿಗೆ ಹಿಡಿದ ಕನ್ನಡಿ. ಅವರು ದೈಹಿಕವಾಗಿ ನಮ್ಮನ್ನ ಅಗಲಿದ್ರು ಅಭಿಮಾನಿಗಳ ಮನಸ್ಸಲ್ಲಿ ಶಾಶ್ವತವಾಗಿ ಅವರ ಹೆಸರಿನಂತೆ ಚಿರಂಜೀವಿಯಾಗಿದ್ದಾರೆ. ಈ ಗೋಲ್ಡನ್ ಗ್ಯಾಂಗ್ ಅಲ್ಲಿ ನಾವು ಚಿರಂಜೀವಿ ಸರ್ಜಾರ ನೆನಪುಗಳಿಂದ ಅವರನ್ನ ಜೀವಂತವಾಗಿರಿಸೋಣ. ನಾವ್ಯಾರು ಊಹಿಸೇ ಇರಲಿಲ್ಲ, ಒಬ್ಬ ಅದ್ಭುತವಾದ ಮನುಷ್ಯ ನಮ್ಮನ್ನ ಅಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅಂತ ನಾವ್ಯಾರು ಅನ್ಕೊಂಡೇ ಇರಲಿಲ್ಲ. ನಮ್ಮ ನೆನಪಲ್ಲಿ ಯಾವಾಗ್ಲೂ ತುಂಬಿಕೊಂಡಿರ್ತಾರೆ ಚಿರು. ಅಂದ್ರೆ ನಮ್ಮ ಜೀವನದ ಒಂದು ಭಾಗನೇ ಇವಾಗಿಲ್ಲ ಅನ್ನೋ ತರ. ಚಿಕ್ಕ ವಯಸ್ಸಿಂದ ಜೊತೆಗೆ ಬೆಳೆದು ಸಾಕಷ್ಟು ಆಸೆಗಳು. ಇವನು ಡೈರೆಕ್ಟ್ ಮಾಡ್ಬೇಕಿತ್ತು, ಇಬ್ಬರಿಗೆ 3 ಜನ ಕೂತ್ಕೊಂಡು ಸಾಕಷ್ಟು ಡಿಸ್ಕಷನ್ ಮಾಡಿ ಎಷ್ಟೊಂದು ಆಸೆಗಳಿತ್ತು. ನಾನ್ ನಿನ್ ಜೊತೆಗೆ ಸಿನಿಮಾ ಮಾಡೋಣ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ, ಏನೇನೋ ಆಸೆಗಳು ಇಟ್ಕೊಂಡಿದ್ವಿ. ಅಂಡ್ ಸೊ ಚಿಕ್ಕ ವಯಸ್ಸಿಂದ ಇರೋ ಒಂದು ಭಾಗ ಸಡನ್ ಆಗಿ ಈಗ ನಮ್ ಜೀವನದಲ್ಲಿ ಇಲ್ಲ. ಅಂದ್ರೆ ಒಂದು ಬ್ಲಾಕ್ ಹೋಲ್ ತರ ಆಗ್ಬಿಟ್ಟಿದೆ. ಅಲ್ಲಿ ಬೇರೆ ಏನಿಲ್ಲ. ಆ ಜಾಗನ ಬೇರೆ ಯಾರು ತುಂಬಿಸಕ್ಕೆ ಆಗದೇ ಇಲ್ಲ ನಮ್ ಇಡೀ ತಂಡದಲ್ಲಿ. ಸೊ ಇತ್ತೀಚೆಗೆ ನಾವು ಅದೇ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ ಮನೆ ಅವನ ಮನೆ ಪಕ್ಕದಲ್ಲೇ ಗಣಪ ಯಾವಾಗ್ಲೂ ಹೋಗ್ತೀವಿ. ಅವನಿಗೆ ಪ್ಲೇ ಸ್ಟೇಷನ್ ಎಲ್ಲ ಆಡೋದು ತುಂಬಾ ಇಷ್ಟ, ನನ್ಗೂ ತುಂಬಾ ಇಷ್ಟ. ಅವ್ನು ಹೋದಾಗ ನಾನು ಅವನಿಗೆ ಕೃಷ್ಣ ಅಂತ ರೇಗಿಸ್ತಿದ್ದೆ. ಯಾಕಂದ್ರೆ ಅವನು ಯಾವಾಗ್ಲೂ ಭಯೋನು, ನೀನ್ ಏನು ಡಿಜೆ ಯಾವಾಗ್ಲೂ ಸಾಫ್ಟ್ ಆಗಿರ್ತೀಯ, ಎಲ್ಲದಕ್ಕೂ ಹೂ ಅಂತಿರ್ತೀಯ, ಕೋಪನೇ ಮಾಡ್ಕೊಳಲ್ಲ, ಸ್ವಲ್ಪ ಟಫ್ ಆಗಿರ್ಬೇಕು ಅಂತ. ನಾನು ಮಗ ಯಾವ ಬಂದಾಗೆಲ್ಲ ಒಳ್ಳೆ ಕೃಷ್ಣನ್ ತರ ಬೋಧನೆ ಮಾಡ್ತೀಯ ಅಂತ. ಕಣ ನಾನ್ ಕೃಷ್ಣ, ನೀ ನಂಗೆ ಅರ್ಜುನ ಅಂತ. ನಾವು ಈ ಒಂದ್ ಮೂರ್ ವರ್ಷಗಳಿಂದ ಅವನ್ನ ಕೃಷ್ಣ ಅಂತಾನೆ ಕರಿತಿದ್ದ, ಅವ್ನ ಅರ್ಜುನ ಅಂತಾನೆ ಕರಿತಿದ್ದ. ಅಂದ್ರೆ ಅವನು ಅಷ್ಟು ಪ್ರೀತಿ ಮಾಡೋನನ್ನ ಅಂಡ್ ಅಷ್ಟೊಂದು ಕೇರ್ ಇತ್ತು ಅವನಿಗೆ. ಹೋದಾಗೆಲ್ಲ ಬೇವನ್ ಹಿಂಗಿರ್ಬೇಡ ಕಣ, ನೀನ್ ಹಿಂಗಿರ್ಬೇಡ ಕಣ, ನಾನು ಬಿಡೋ ಆಯ್ತು ಕೂತ್ಕೊಳ್ಳೋ ಅಂತ. ಆಮೇಲೆ ಹೋಗಿ ಊಟ ಮಾಡಿದ್ಯಾ, ಇಲ್ಲ ನಾನು ಆಟಾಡ್ತಿದ್ದು, ಇಲ್ಲ ಆಟಾಡ್ಬಿಟ್ಟು ಆಮೇಲೆ ಊಟ ಮಾಡೋಣ ಬಿಡು ಅಂದ್ರೆ ಇರು ಅನ್ಬಿಟ್ಟು ಅವನೇ ಹೋಗಿ ಆಮ್ಲೆಟ್ ಹಾಕೊಂಬಂತು. ನಾನು ಮಚ್ಚ ಆಟಾಡ್ತಿದ್ದೀನಿ ಡಿಸ್ಟರ್ಬ್ ಮಾಡಬೇಡ ಅಂದ್ರೆ ನೀನ್ ಆಡೋ ಅನ್ಬಿಟ್ಟು ಅವನೇ ತಿನ್ಸೋನು ಗಣಪ, ತಿನ್ಕೊಂಡು ಹೋಗಿಲ್ಲ ಅಂದ್ರೆ ಅಂತ. ಆ ತರ ನೋಡ್ಕೊಳ್ಳೋ ಅವನು ಫ್ರೆಂಡ್. ಆ ತರ ಒಬ್ಬ ಫ್ರೆಂಡ್. ಚಿರು ಅನ್ನೋ ಒಂದು ಪದ ಮೇಘನ್ ಅವರ ನಿಮ್ಮ ಫ್ರೆಂಡ್ಶಿಪ್ಪು ಹಾಗೆ ಆಸ್ ಎ ಫ್ರೆಂಡ್, ಆಸ್ ಎ ಹಸ್ಬೆಂಡ್ ಈಗಲೂ ಕೂಡ ನಿಮ್ಮ ಜೊತೆಲೇ ಇದ್ದಾರೆ. ನಿಮ್ಮ ನೆನಪಲ್ಲ, ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆಲೇ ಇದ್ದಾರೆ. ಹೌದು ಚಿರು. ಇವಾಗ ಎಲ್ರು ಕೇಳ್ತಾರೆ, ನೀನ್ ಹುಟ್ಟಿದ್ಯಾ, ಹುಟ್ಟಾದ್ಮೇಲೆ ಏನೋ ಒಂದು ಸಾಧನೆ ಮಾಡ್ತೀವಿ, ಸಾಧನೆ ಮಾಡಿದ್ಮೇಲೆ ಏನನ್ ಸಂಪಾದಿಸಿದ್ದಾರೆ ಇವರು, ಏನನ್ ಗಳಿಸಿದ್ದಾರೆ ಅಂದ್ರೆ, ನಾನು ನಮ್ಮ ಅಮ್ಮಂಗೆ ಹೇಳ್ತಿದ್ದೆ ಕೆಲವು ಸತಿ ಕೋಪದಲ್ಲಿ ನನ್ಗೆ. ಆವಾಗ ವೆನ್ ಐ ವಾಸ್ ಪ್ರೆಗ್ನೆಂಟ್ ನಾನು ಅವಾಗ ಹೇಳ್ತಾ ಇದ್ದೆ, ಕೆಲವು ಇವು ವೀಕ್ ಮೊಮೆಂಟ್ಸ್ ಇರತ್ತಲ್ವಾ, ಅವಾಗ ನನಗೆ ಮಗು ನೋಡ್ಕೊಳಕ್ಕೆಲ್ಲ ಆಗಲ್ಲ, ನನ್ ಏನೇನೋ ಯೋಚನೆ ಇದೆ, ನನ್ ಹಂಗಿದೆ ಹಿಂಗಿದೆ ಏನೋ ಅನ್ಬಿಟ್ಟು ನಾನು ಹೋಗ್ಬಿಟ್ಟು ಆಚೆ ನಿಂತ್ಕೊಂಡು ಮಗು ಆದ್ಮೇಲೆ ಅಲ್ಲಿ ಕೂರ್ಸ್ಬಿಡ್ತೀನಿ ರೋಡ್ ಮೇಲೆ, ಈ ಮಗುನ ಯಾರಾದ್ರೂ ತಗೊಂಡೋಗ್ಬಿಡಿ, ನೀವ್ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ರು. ಕರ್ನಾಟಕದಲ್ಲಿ ಇವತ್ತು ಎಷ್ಟು ಜನ ಇದ್ದಾರೆ, ಸೌತ್ ಇಂಡಿಯಾದಲ್ಲಿ ಇವತ್ತು ಎಷ್ಟು ಜನ ಇದ್ದಾರೆ, ಅವ್ರು ಅಷ್ಟು ಜನ ಬಂದು ನನ್ನ ಮಗನ್ ನೋಡ್ಕೊತಿರ್ಬೇಕಾದ್ರೆ ಅವ್ರು ಜನ್ಮ ಕೊಟ್ಟಿರೋ ಅಷ್ಟೇ ಪ್ರೀತಿ ಕೊಟ್ಟು ಅವನನ್ನ ನೋಡ್ಕೋತಾರೆ. ಏನಕ್ಕೆ? ಓನ್ಲಿ ಒನ್ ರೀಸನ್, ಅಷ್ಟು ಪ್ರೀತಿನ ಸಂಪಾದಿಸಿದ್ದಾರೆ ನನ್ನ ಗಂಡ ಚಿರಂಜೀವಿ ಸರ್ಜಾ. ಅಷ್ಟು ಜನರ ಪ್ರೀತಿನ ಸಂಪಾದಿಸಿದ್ದಾರೆ. ಇಟ್ ಇಸ್ ನಾಟ್ ಈಸಿ. ಅವ್ರು ಬಲಗೈಯಲ್ಲಿ ಮಾಡಿದ ಕೆಲಸ ಎಡಗೈ ಗೊತ್ತಾಗ್ತಿರ್ಲಿಲ್ಲ, ಹಂಗ್ ಮಾಡೋರು. ಬಟ್ ಹಿಂಗೆ ಜನಕ್ಕೆ ಹಿಂಗೆ ಗೊತ್ತು ಅವ್ರ ಗುಣ ಹೀಗೆ ಅಂತ, ಬಿಕಾಸ್ ಅಷ್ಟು
ಎಷ್ಟು ಜನಕ್ಕೋಸ್ಕರ ಅವ್ರು ನೆರವಾಗಿ ನಿಂತಿದ್ರು. ದಟ್ ಇಸ್ ಚಿರು. ನಾನು ಎಷ್ಟೋ ಸತಿ ಹೇಳ್ತಿರ್ತೀನಿ, ರಾಯನ್ ಚಿರುಗೆ ಮಗ ಹೌದು, ಬಟ್ ಅವ್ರ ತಂದೆ ತರ ಆಗ್ಬೇಕು ಅಂದ್ರೆ ಅವನು ಇನ್ನೂ 100 ಜನ್ಮ ಬರ್ಬೇಕು. ಅವನು ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅದ್ಭುತ ಸ್ನೇಹಿತ, ಅದ್ಭುತ ಮನುಷ್ಯ ಕೂಡ. ಈ ಮಾತುಗಳು ಆಡ್ಬೇಕಾದ್ರೆ ಒಂಥರ ಮನಸ್ಸಿಗೆ ಭಾರ ಆಗ್ತಾ ಇರತ್ತೆ. ದೈಹಿಕವಾಗಿಲ್ಲ, ಆದ್ರೆ ಮನಸ್ಸಲ್ಲಿ ಎಲ್ಲಾರು ಮನಸ್ಸಲ್ಲಿದ್ದಾರೆ. ಅದಕ್ಕೆ ನಾನು ಓಪನಿಂಗ್ ಅಲ್ಲೇ ಹೇಳಿದ್ದು, ನಾನು ಚಿರುಗೋಸ್ಕರನೇ ಒಂದು ಚೇರ್ ಇಟ್ಟಿದ್ದೇನೆ. ಮೇ ಬಿ ಅಲ್ಲಿ ಕೂತಿದ್ದಾರೆ ಅನ್ಸುತ್ತೆ, ಯಾರನ್ನೂ ಕೂತ್ಕೊಳಕ್ ಬಿಡ್ತಾ ಇಲ್ಲ ನೋಡಿ ಆ ಸೀಟಲ್ಲಿ ನೋಡಿ. ಆದ್ರೆ ನಿಮಗ್ ಗೊತ್ತಿಲ್ಲ, ಒಂದ್ ಮರೆಯಲ್ಲಿ ನಿಂತು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅನ್ನೋ ಭಾವನೆ ನನಗೆ. ನಮ್ಗದು ತುಂಬಾ ಸತಿ ಆಯ್ತು ಕಣಪ್ಪ. ಎಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ ಅಂದ್ರೆ, ನಮ್ ಮನೆಗ್ ಬಂದಾಗ ಒಂದೊಂದು ಸ್ಪೆಸಿಫಿಕ್ ಚೇರ್ ಇದೆ, ಅವ್ನ್ ಬಂದ್ರೆ ಅಲ್ಲೇ ಕೂರೋದು. ಬೇರೆ ಯಾರು ಕೂತ್ರು ಒಡೆದು ಗಲಾಟೆ ಮಾಡಿ ಎಬ್ಬರ್ಸ್ ಅವ್ನು ಅಲ್ಲೇ ಕೂರೋನು. ಮನೆಗ್ ಬಂದಾಗೆಲ್ಲ ನಾನು ನಡ್ಕೊಂಡು ಹೋಗ್ತೇವೆ, ಸಡನ್ ಆಗಿ ಕರ್ದಂಗಾಯ್ತು. ಅವ್ನು ಅಲ್ಲಿ ಕೂತಿದ್ದಾನೆ, ಡಿಜೆ ಅಂತ ಕರ್ದಂಗ ಟಕ್ಕಂದ ಹಿಂದೆ ತಿರುಗಿ ನೋಡಿದೆ. ನಂಗೆ ಆಕ್ಚುಲಿ ಅವ್ನ ಪ್ರೆಸೆನ್ಸ್ ಅಲ್ಲಿ ಫೀಲ್ ಆಯ್ತು. ಆಮೇಲೆ ಇನ್ನೊಂದ್ ದಿವಸ ನಾವು ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ನಾವೆಲ್ಲ ಸೇರಿದಾಗ ಕೆಲವು ಸತಿ ಕಾಡ್ಸ್ ಗಿಡ್ಸ್ ಆಡ್ತಾ ಕೂರ್ತಿದ್ವಿ. ಅಲ್ಲಿ ಇಟ್ಟಿದ್ವಿ ಹೇಳೋದು, ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಫಂಕ್ಷನ್ ಮಾಡ್ಬೇಕು ಅವನಿಗೋಸ್ಕರ ಅಂತ. 1 ತಿಂಗಳು ಆದ್ಮೇಲೆ ನಾವು ನಮ್ಮನೇಲಿ ಒಂದು ಫಂಕ್ಷನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಎಲ್ಲಾರು. ಅಲ್ಲಿಗೆ ಚಿರುದು ಒಂದು ಫೋಟೋ ಬಂತು, ಪ್ರಿಂಟ್ ಆಗಿ ಬಂತು. ಯಾವ್ದನ್ನು ಡಿಸೈಡ್ ಮಾಡಿಲ್ಲ ನಾವು. ಆಟೋಮೆಟಿಕ್ ಆಗಿ ಅದು ಯಾರೋ ಒಬ್ರು ಬಂದ್ರು, ನಾವು ಡೆಕೋರ್ ಮಾಡ್ತೀವಿ ಅಂತ ಹೇಳಿದ್ರು, ಇನ್ನೊಬ್ರು ತಗೊಂಬಂದ್ ಪ್ಲೇಸ್ ಮಾಡಿದ್ರು. ಎಲ್ಲಾ ಹೆಣ್ಮಕ್ಳೆಲ್ಲ ಮನೇಲಿ ಅಡ್ಗೆ ಮಾಡ್ಕೊಂಡ್ ಬಂದ್ರು, ಎಲ್ಲ ಚಿರು ಇಷ್ಟ ಆದ ಅಡ್ಗೆ ಮಾಡ್ಕೊಂಡ್ಬಂದ್ರು. ಎಲ್ಲ ಟಕ 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 ಒಂದೊಂದಾಗಿ ಬಂದು ಅರೇಂಜ್ ಆಗೋಯ್ತು ಅಲ್ಲಿ. ಇನ್ಫ್ಯಾಕ್ಟ್ ನಾವು ಅವ್ರಿಗೆ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡ್ಬಿಟ್ಟು ಊಟ ಏನೇನಿತ್ತು ಎಲ್ಲ ಮೇಲ್ ತಗೊಂಡ್ ಹೋದ್ವಿ. ಅವ್ನ್ ಮುಂದೆ ಕಾರ್ಡ್ಸ್ ಇಟ್ಟಿವಿ. ಕಾರ್ಡ್ಸ್ ತುಂಬಾ ಇಷ್ಟ ಆಗ್ಬಿಟ್ಟು ಕಾರ್ಡ್ಸ್ ಹಿಂಗ್ ಇಟ್ಟಿದ್ವಿ. ನಾವು ಚಿರು ಇದ್ರೆ ಶೋ ತೋರಿಸ್ತಿದ್ದ ಅಂತ ಮಾತಾಡ್ತಾ ಇದೀವಿ, ಕರೆಕ್ಟ್ ಆಗಿ ಕಾರ್ಡ್ಸ್ ಹಿಂಗ್ ಬಿತ್ತು, ನೀಟಾಗಿ ಬಂತು. ನಾವ್ ನೋಡ ಶೋ ಕೊಟ್ಟ ಅಂತ. ಅಂಡ್ ಈ ತರ ಒಂದಲ್ಲ, ಹಲವಾರು ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಗೆ. ನನಗೆ ಇನ್ಫ್ಯಾಕ್ಟ್ ರಾಯನ್ ಹುಟ್ಟಿದಾಗ್ಲೂ ಅಷ್ಟೇ, ಮಲಗಿದ್ದಾಗ ಸಡನ್ ಆಗಿ ಯಾರೋ ಒಬ್ರು ಹೊಡೆದು ಎಬ್ಸ್ದಂಗ್ ನನ್ಗೆ, ಏನ್ ಮಾಡ್ತಿದ್ಯಾ ಹಾಸ್ಪಿಟ್ಲ್ ಹೋಗು ಅಂತ. ನನಗೆ ಯಾರು ಹಿಂಗ್ ಎಬ್ಬಿಸ್ತೀರ ಏನು ಅಂತ ಅಷ್ಟೇ ಎಲ್ರಿಗೂ ಫೋನ್ ಮಾಡ್ಕೊಂಡು ಬೇಗ ಬನ್ನಿ ಅಂತ. ಬೆಳಗ್ಗೆ ನಾನು ಮಲ್ಗಕ್ಕೆ ಆಗ್ಲಿಲ್ಲ. ಹೆಂಡತಿ ಕೇಳಿದ್ ಎಲ್ಲಿ ಹೋಗ್ತಿದ್ಯಾ ಅಂತ. ನಾನು ಹಾಸ್ಪಿಟ್ಲ್ ಇಷ್ಟು ಬೇಗನಾ ಅಂತ ಹೋದ್ರೆ ಅಲ್ಲಿ ಆಲ್ರೆಡಿ ರೆಡಿ ಆಗಿದ್ದಳು ಡೆಲಿವರಿ. ಸೊ ಈ ತರ ಎಷ್ಟೊಂದು ಇನ್ಸಿಡೆಂಟ್ಸ್. ಆಕ್ಚುಯಲ್ ಪ್ರೆಸೆನ್ಸ್ ಫೀಲ್ ಆಗತ್ತಲ್ಲ, ಆ ಪ್ರೆಸೆನ್ಸ್ ಫೀಲ್ ಮಾಡ್ತೀಯ ನಾವು. ಈಗಲೂ ಅಷ್ಟೇ ಆ ಜಾಗ ಒಂದು, ಇನ್ನೊಂದು ಜಾಗದಲ್ಲಿ ನಾನೇನೋ ಒಂದು ಮಾಡಿದ್ದೀನಿ. ಈ ಎಪಿಸೋಡ್ ಸ್ಟಾರ್ಟ್ ಆದಾಗಿಂದ ಚಿರು ನೋಡ್ತಾನೆ ಇದ್ದಾನೆ. ಬನ್ನ ಇದನ್ನು ಫಸ್ಟ್ ಇಂದ ಅಲ್ಲೇ ಇಟ್ಟಿದ್ವಿ. ಅಂಡ್ ಈ ಚೇರ್ ಕೂಡ ಅವ್ರಿಗೋಸ್ಕರನೇ ಬಿಟ್ಟಿದ್ವಿ. ಅಂಡ್ ನಾನು ಓಪನಿಂಗ್ ಅಲ್ಲೇ ನಿಮ್ಗೆ ಹೇಳಿದೆ, ಅವ್ರು ಇಲ್ಲದೆ ಈ ಕಾರ್ಯಕ್ರಮ ಪೂರ್ತಿ ಆಗಲ್ಲ ಅಂತ. ನಾನು ತುಂಬಾ ಸತಿ ನಾನು ಬಂದಾಗ್ಲೂ ಫಸ್ಟ್ ನಿಮ್ಮನ್ನ ಕೇಳ್ದೆ, ಓಕೆ ನನಗೆ ಗೊತ್ತಿಲ್ಲ ಇಟ್ ಇಸ್ ರಿಸರ್ವ್ ಫಾರ್ ಹಿಮ್ ಅಂತ ಗೊತ್ತಿಲ್ಲ ಅಲ್ಲ. ನಾನು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ ಅಂದ್ರೆ ನೀವ್ ಫಸ್ಟ್ ಬೇಡ ಅಂದ್ರಿ, ಮೇ ಬಿ ಫಾರ್ ದ ಕ್ಯಾಮ್ರಾ ಅನ್ಕೊಂಡು ನಾನು ಇಲ್ಲಿ ಬಂದು ಕೂತೆ. 2ನೇ ಸತಿ ಹಂಗೆ ಆಯ್ತು. ಅಂಕಲ್ ಬಂದ್ರು, ಅಪ್ಪ ಬಂದ್ರು. ಆ ಟೈಮಲ್ಲಿ ಓಕೆ ಜಾಗ ಸಾಲಲ್ಲ ಅನ್ಬಿಟ್ಟು ಇವಾಗ ಹೋಗಿ ಕೂತ್ಕೊಂಡ್ಲಾ ಅಂತ ಹೇಳಿದೆ. ನೀವ್ ಹೂ ಅಂದ್ರಿ, ಅದೇನಾಯ್ತೋ ಗೊತ್ತಿಲ್ಲ, ಇಲ್ಲೇ ಬಂದು ಕೂತೆ. 3ನೇ ಸತಿ ಆಂಟಿ ಬಂದ್ರು. ಆಂಟಿ ಬಂದಾಗ ಆಂಟಿಗೆ ಇಲ್ಲಿ ಜಾಗ ಮಾಡ್ಕೊಟ್ಟು ನಾನ್ ಅಲ್ಲಿ ಕೂತ್ಕೋತೀನಿ. ಓಕೆ ಫೈನಲಿ ನಾನು ಅಲ್ಲಿ ಕೂತ್ಕೊಳ್ತೀನಿ ಅಂತ ನಾನು ಅಲ್ಲಿ ಹೋದೆ. ಬಟ್ ಅಷ್ಟೊತ್ತಿಗೆ ಸೋಫಾ ಬಂತು. ಸೊ ಅಲ್ಲಿದ್ದಾನೆ ಕೂತಿದ್ದಾನೆ. ಅದಕ್ಕೆ ಅವನು ಕುಟಿಮ ಆ ಕಡೆ ಕೂತ್ಕೋಗು, ನನ್ ಮೇಲೆ ಕೂತ್ಕೋತೀಯ ಅಂತ ಹೇಳ್ತಿದ್ದಾನು ಅವನು. ಅದಕ್ಕೆ ನಾನು ಗೋಲ್ಡನ್ ಗ್ಯಾಂಗ್ ನ ಸೆಲೆಬ್ರೇಷನ್ ಅಂತ ಕರೆಯೋದು. ಇಟ್ಸ್ ಎ ಸೆಲೆಬ್ರೇಷನ್ ಆಫ್ ಫ್ರೆಂಡ್ಶಿಪ್. ಎಸ್. ಅಂಡ್ ಹಿಂಗಿದ್ರೆ ಕಂಪ್ಲೀಟ್ ನಮ್ಗೆ. ಹೌದು, ಇದು ಈಗ ಕಂಪ್ಲೀಟ್. ಇವಾಗ ಕಂಪ್ಲೀಟ್ ಆಗಿ ಪ್ರತಿ ಸತಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಲಿ, ಫ್ಯಾಮಿಲಿಯಲ್ಲಿ ಆಗಿರ್ಲಿ, ಒಂದು ವ್ಯಕ್ತಿ ಇದ್ದಾಗ ಒಂದ್ ರೀತಿ ಬಾಂಧವ್ಯ ಇರತ್ತೆ. ಒಂದು ವ್ಯಕ್ತಿ ಅಲ್ಲಿ ಇಲ್ಲ ಅಂದ್ಮೇಲೆ ಏನೇನೋ ಕಳ್ಕೋತಾ ಬರ್ತೀವಿ. ಯೂಶುವಲಿ ರಿಲೇಶನ್ಶಿಪ್ಸ್ ಅಲ್ಲಿ ಸ್ವಲ್ಪ ಏರುಪೇರು ಆಗತ್ತೆ. ನಮ್ ಫ್ರೆಂಡ್ಶಿಪ್ ಅಲ್ಲಿ ಚಿರು ಅದ್ ಏನ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಚಿರು ದೈಹಿಕವಾಗಿ ನಮ್ ಫ್ರೆಂಡ್ಸ್ ಮಧ್ಯೆ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ನಾವ್ ಎಲ್ರು ಇನ್ನೂ ಹತ್ರ ಆಗೋದ್ವಿ. ಒಂಥರ ಹೆಂಗಾಗೋಯ್ತು ಅಂದ್ರೆ ಒಂದು ಪೀಸ್ ಹಿಂಗ್ ತೆಗ್ದಿದ ತಕ್ಷಣ ಇನ್ನೂ ಹಿಂಗ್ ಕ್ಲೋಸ್. ಅಂದ್ರೆ ಅದ್ ಹೆಂಗ್ ಮ್ಯಾಜಿಕಲಿ ಅದ್ ಹೆಂಗಾಯ್ತೋ ಗೊತ್ತಿಲ್ಲ. ಅದು ಯೂಶಲಿ ನಾನ್ ನೋಡ್ದಂಗೆ ದಟ್ಸ್ ನಾಟ್ ಮ್ಯಾಜಿಕ್, ಲವ್.
ದಟ್ಸ್ ಫ್ರೆಂಡ್ಶಿಪ್. ಒಬ್ರ ಮೇಲೆ ಒಬ್ರು ಇಟ್ಟಿರೋ ಪ್ರೀತಿ, ಗೌರವ. ಯೂಶಲಿ ಸಂಬಂಧಗಳು ಒಂಥರ ಬೇರೆ ಬೇರೆ ದೂರ ದೂರ ಡಿಸ್ಟೆಂಟ್ ಆಗಿ ಹೋಗ್ತೀವಿ, ಮಾತುಗಳು ನಿಂತೋಗುತ್ತೆ, ಮಾತುಗಳು ಕಮ್ಮಿ ಆಗ್ತಾ ಆಗತ್ತೆ. ನಮ್ದ್ರಲ್ಲಿ ಹಿಂಗೆ ಇಂಟ್ಯಾಕ್ಟ್, ಇನ್ನೂ ಟೈಟರ್, ಇನ್ನೂ ಇದು. ನಿಮ್ಮ ಸ್ನೇಹ ಯಾವಾಗ್ಲೂ ಹೀಗೆ ಇರ್ಲಿ. ಎಸ್. ಪನ್ನಗ, ನೀವು ಸೈಮಾಗ್ ಹೋಗಕ್ಕಿಂತ ಮುಂಚೆ ನೀವು ಮತ್ತೆ ಚಿರಂಜೀವಿ ಅವ್ರ ಹತ್ರ ಒಂದ್ ಮಾತುಕತೆ ಆಗಿರುತ್ತೆ. ಆ ಮಾತುಕತೆ ಬಗ್ಗೆ ಹೇಳಿ. ಇದೇ ತರ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್, ಅದರಲ್ಲಿ ನನ್ನ ಮೊದಲನೇ ಸಿನಿಮಾ ನಾಮಿನೇಟ್ ಆಗಿರ್ಲಿಲ್ಲ. ಸೊ ನಾನು ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ. ಅವತ್ತು ಲಿಸ್ಟ್ ಬಂತು, ನನ್ನ ಸಿನಿಮಾನೇ ನಾಮಿನೇಟ್ ಆಗಿಲ್ಲ. ಏನ್ ಗುರು, ನಾಮಿನೇಟು ಆಗದಿರೋಷ್ಟು ಏನು ಮಾಡಿದೀವಿ ನಾವು ಸಿನಿಮಾನ, ಅಟ್ಲೀಸ್ಟ್ ನಾಮಿನೇಷನ್ ಸಿಗ್ಬೇಕಾಯ್ತಲ್ಲ ಅಂತ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದೆ. ನಾನು ಮೊದಲೇ ಸಿನಿಮಾ ಅಲ್ವಾ, ಅವನ ಜೊತೆ ಕೂತ್ಕೊಂಡಿದ್ದೆ. ಅವ್ನ್ ಕರೆದ, ಏನ್ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ಯಾ ಅಂದ. ಇಲ್ಲ, ಈ ತರ ಆಗೋಯ್ತು, ಆ ತರ ಆಗೋಯ್ತು, ಅದು ಇದು ಅಂತೆಲ್ಲ ಅಂತಿದ್ದ. ನೀನ್ ಇಷ್ಟು ತಲೆ ಕೆಡಿಸ್ಕೊಂತೀಯ ಮೊದಲನೇ ಸಿನಿಮಾಗೆ, ನಾನು ಇಷ್ಟು ಸಿನಿಮಾ ಮಾಡಿದೀನಿ, ನನಗೆ ಯಾವ್ದೋ ಅವಾರ್ಡೇ ಬಂದಿಲ್ಲ ಇಲ್ಲಿವರೆಗೂ. ಈಗ ನನ್ ಪ್ರಾಬ್ಲಮ್ ಅವ್ನ ಪ್ರಾಬ್ಲಮ್ ದೊಡ್ಡದಾಗೋಯ್ತು ನನಗೆ. ಈಗ ನಾನೇನತ್ತೆ ಹೇಳ್ಕೊಳ್ಳಿ ಅಂತ. ಅಲ್ಲ ಮಚ್ಚ, ಆದ್ರೂ ಮಚ್ಚ ಎಲ್ಲ ಆಗತ್ತೆ. ಒಂದ್ ದಿವಸ ಹೋಗಿ ನೀ ಅವಾರ್ಡ್ ಗೆಲ್ತೀಯ, ತಲೆ ಕೆಡ್ಸ್ಕೊಂಬೇಡ, ಆ ಟೈಮು ಬರುತ್ತೆ, ಆ ಟೈಮು ನೀನ್ ಕಾಯಿ ಅಂತ ಹೇಳ್ದ. ಆ ವಿಷಯ ನನ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಅದು ನಾನು ಹೇಳಿದ್ದು. ಅಂಡ್ ಯಾವಾಗ ನನಗೆ ಅವಾರ್ಡ್ ಬರತ್ತೆ ಅಂತ ನನಗೆ ಗೊತ್ತಾಯ್ತು, ಅವಾಗ ಗೆಳೆಯ ಇರ್ಲಿಲ್ಲ ನನ್ ಜೊತೆ. ಬಟ್ ಅವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೆ. ಯಾಕೆಂದ್ರೆ ಅವನ್ಗೂ ಅವಾರ್ಡ್ ಸಿಕ್ಕಿರ್ಲಿಲ್ಲ, ನಂದು ಮೊದಲನೇ ಅವಾರ್ಡ್. ಹಾಗಾಗಿ ಅವನೆಲ್ಲ ಎಕ್ಸ್ಪ್ರೆಷನ್ಸ್ ನನ್ನ ಕೋಟ್ ಮೇಲೆ ಹಾಕೊಂಡು ಕರ್ಕೊಂಡು ಹೋಗಿದ್ದೆ ಜೊತೆಗೆ. ಚಿರು ಅವ್ರ ಫೋಟೋನ ಕೋಟ್ ಮೇಲೆ ಹಾಕ್ಸಿ ಅದನ್ನ ಹಾಕೊಂಡು ಅವಾರ್ಡ್ ನ ತೊಗೊಳಕ್ ಹೋದ್ರಿ. ಆ ಕೋಟ್ ಡಿಸೈನ್ ಮಾಡಿದ್ದಾರೆ ನನ್ನ ಹೆಂಡತಿ ನಿಖಿತಾ ಪ್ರಿಯಾ. ನನ್ಗೂ ಆಕ್ಚುಲಿ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನನಗೆ ಅವನ್ನ ನಾನು ಕರ್ಕೊಂಡು ಹೋಗ್ಬೇಕು ಜೊತೆಗೆ ನನ್ನ ತಲೆ ಫಿಕ್ಸ್ ಆಗೋಯ್ತು. ಬಟ್ ಹೇಗೆ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಹೋಗ್ಬಿಟ್ಟು ನನ್ನ ವೆಲ್ಕಮ್ ಫ್ರೆಂಡ್. ಅಂಡ್ ಪನ್ನಗ, ಈ ಕೋಟ್ ನ ಹಾಕೊಂಡು ನೀವು ಅವಾರ್ಡ್ ಇಸ್ಕೊಳಕ್ ಹೋದ್ರಿ. ಸೂಪರ್ ಸೂಪರ್. ಅಂಡ್ ಇಲ್ಲಿ ಚಿರು ಅವರೆಲ್ಲ ಎಕ್ಸ್ಪ್ರೆಷನ್ ಇದನ್ನ ನೀವು ಡಿಸೈನ್ ಮಾಡಿದ್ರಿ. ಹೌದು, ವೆರಿ ನೈಸ್, ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ನನಗೆ ಅವನ್ನ ಹಾಕೊಂಡು ಹೋಗ್ಬೇಕು, ಅವನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ತುಂಬಾ ಸ್ಟ್ರಾಂಗ್ ಆಗಿತ್ತು. ಬಟ್ ಅದು ಹೇಗೆ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಇವಳಿಗೆ ಬಂದ್ ಹೇಳಿದೆ, ನನ್ಗೆ ಗೊತ್ತಿಲ್ಲ, ನಾನು ಚಿರು ನನ್ನ ಮೇಲೆ ಹಾಕೊಂಡು ಹೋಗ್ಬೇಕು, ನನ್ ಕೋಟಲ್ಲಿ ಚಿರು ಇರಬೇಕು, ನಾನು ಅವಾರ್ಡ್ ತಗೊಬೇಕಾದ್ರೆ ನನ್ ಬಟ್ಟೆ ಇರತ್ತೆ ಅಲ್ಲಿ, ನಾನಿರುತ್ತೆ ನನ್ ಬಟ್ಟೆ ಇರತ್ತೆ ಅಷ್ಟೇ, ಸೊ ಅದ್ರಲ್ಲಿ ಚಿರು ಇರ್ಬೇಕು ನನಗೆ ಅಂತ ಹೇಳಿದೆ ಅವಳಿಗೆ. ನನಗೆ ಟೆನ್ಷನ್, ಏನ್ ಕೊಡ್ತಾಳೆ ಇವಳು, ಏನ್ ಚೆನ್ನಾಗಿ ಏನಿರುತ್ತೆ ಏನು ಎತ್ತ ಅಂತ. ಅವಳಿಗೆ ಅವಾಗ ಫೋನ್ ಮಾಡ್ತೀನಿ, ಏನ್ ಆಗಿತ್ತು, ಆಯ್ತು ನೀನ್ ಮಾಡ್ತೀನಿ, ಯಾಕೆ ಟೆನ್ಷನ್ ತೊಗೊಂತಿದ್ಯಾ ಅಂತ ಹೇಳಿದ್ಲು. ನಾನು ಹೊರಡೋ ದಿವಸ ಇನ್ಫ್ಯಾಕ್ಟ್ ಲೇಟ್ ಆಗಿ ಬಂದೆ ಮನೆಗೆ. ನಾನು ಬೆಳಗಿನ ಫ್ಲೈಟ್ ಇದ್ದು ಲೇಟ್ ಆಗಿ ಬಂದೆ, 2 ಗಂಟೆಗೆ ರಾತ್ರಿ ಆಗಿಲ್ಲ. ಬೆಳಗ್ಗೆ ಪ್ಯಾಕ್ ಮಾಡ್ಬಿಟ್ಟು ಹಿಂಗ್ ಓಪನ್ ಮಾಡಿದೆ. ಐ ವಾಸ್ ಲೈಕ್, ಆಕ್ಚುಲಿ ಆ ಐಡಿಯಾ ಬಂದಿದ್ದು ಚಿರುವಿಂದಾನೆ. ಅವ್ರು ಯಾವಾಗ್ಲೂ ನನ್ಗೆ ಹೇಳ್ತಿದ್ರು, ಒಂದು ಕನ್ನಡ ಆಕ್ಟರ್ಸ್ ಇರೋದು ಒಂದು ಕೊಲಾಜ್ ತರ ಒಂದು ಪ್ರಿಂಟ್ ಆಗಿರೋ ಒಂದು ಶರ್ಟ್ ಬೇಕು ನಂಗೆ, ಹೊಲ್ದ್ಕೊಡು ಅಂತ ಯಾವತ್ತೂ ಆಗ್ಲಿಲ್ಲ. ಅಂಡ್ ಇದೊಂದು ಪರ್ಫೆಕ್ಟ್ ಒಕೇಶನ್ ನನ್ಗೆ. ಅದು ಅವ್ನ್ ಪ್ರಿಂಟ್ ಅಲ್ಲಿ ಮಾಡಿ ಪನ್ನು ಹಾಕೊಂಡು ಹೋಗಿದ್ದು. ಅವ್ನ್ ಕೇಳಿ ಇದು ಹಾಕೋ, ಇದು ಆಯ್ತಲ್ಲ. ನೈಸ್ ನೈಸ್. ಈಗ ಕೋಟ್ ಹಾಕೊಂಡಿದ್ದಾಯ್ತು, ಅವಾರ್ಡ್ ಬಗ್ಗೆ ಮಾತಾಡಿದ್ದಾಯ್ತು. ಈಗ ಅವಾರ್ಡ್ ಕೊಡ್ಬೇಕಲ್ಲ, ಗೆಳೆ ಬೇರೆ ಜೊತೆಲಿದ್ದಾನೆ ಅವನಾಗ. ಹಾಗೆ ಮುಂದೆ ಹೋಗಿ ಲೈಬ್ರರಿಗೆ ಒಂದು ಅವಾರ್ಡ್ ಇಟ್ಟಿದೀವಿ, ಎತ್ಕೊಂಬನ್ನಿ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್, ಈಗ ನೋಡಿ ಪರ್ಫೆಕ್ಟ್ ಇದೆ. ಗೆಳೆಯಬೇಕು ಜೊತೆ. ಗೋಲ್ಡನ್ ಗ್ಯಾಂಗ್. ಅಂಡ್ ದೊಡ್ಡ ಆಸೆ ಇತ್ತು, ಗೆಳೆಯಂಗೆ ಅವಾರ್ಡ್ ಬಂದ್ರೆ ನನಗೆ ನೀನ್ ಡೆಡಿಕೇಟ್ ಮಾಡು, ನನಗ್ ಬಂದ್ರೆ ಚಿರು ನಿನಗೆ ನಾನು ಡೆಡಿಕೇಟ್ ಮಾಡ್ತೀನಿ ಅಂತ. ಈಗ ಅವಾರ್ಡ್ ಬಂದಿದೆ, ಡೆಡಿಕೇಟ್ ಮಾಡಿ. ಪ್ರಜಾ ಕೂತ್ ಏನ್ ಹೇಳೋದು ಅಂತ ದೇವರೇ ಗೊತ್ತಾಗ್ತಾ ಇಲ್ಲ. ಅವಾರ್ಡ್ ಅದ್ರ ಇಂಪಾರ್ಟೆನ್ಸ್, ಆ ಹಸಿವು ಇರತ್ತಲ್ಲ, ಈ ಸಲ ನನಗೆ ಅದು ಬರ್ಬೇಕು, ಅದನ್ನ ಯಾರಿಗೋ ಒಬ್ರು ಡೆಡಿಕೇಟ್ ಮಾಡಬೇಕು, ಅದು ತೋರಿಸ್ಬೇಕು ಅನ್ನೋದಿತ್ತಲ್ಲ, ಅವಾಗ ಅದರದ್ದು ವಾಂಟ್ ತುಂಬಾ ಜಾಸ್ತಿ ಆಗತ್ತೆ ಅನ್ಸುತ್ತೆ. ಸರಿಯಾದ ಸಮಯಕ್ಕೆ ಒಂದ್ ಒಳ್ಳೆ ಸಿನಿಮಾ ಬಂತು, ಅವಾರ್ಡ್ ಕೂಡ ಸಿಕ್ತು. ಚಿರು ಹಸನ್ಮುಖಿ ಅಂತ ಹೇಳ್ತೀನಿ. ಚಿರು ಯಾವಾಗ್ಲೂ ನಗ್ತಾ ಇರೋನು. ನಗ್ನಗ್ತಾ ಇರೋ ಅಂತ ಒಬ್ಬ ಮನುಷ್ಯನ್ಗೆ ಒಂದು ಕಾಮಿಡಿ ಫಿಲಮ್ ನ ಡೆಡಿಕೇಟ್ ಮಾಡಿ, ಆ ಕಾಮಿಡಿ ಫಿಲಮ್ ಇಂದ ನಂಗೆ ಒಂದು ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ಕಿದೆ. ಇದಕ್ಕಿಂತ ಬೆಸ್ಟ್ ಡೆಡಿಕೇಶನ್ ಏನಾಗ್ ಸಾಧ್ಯ. ಲವ್ ಯು ಚಿರು. ಚಿರು ಗೆಳೆಯ, ಈ ಅವಾರ್ಡ್ ನಿಂದು.
ನೋಡಿ ಇದನ್ನ ಕಾದಂಬರಿ ಬರೆದ್ರೆ ಓಕೆ ಇದು ಇಮ್ಯಾಜಿನರಿ ಅಂತ ಹೇಳ್ಬೋದು. ಈ ಜಮಾನದಲ್ಲೂ ಈ ತರ ಫ್ರೆಂಡ್ಶಿಪ್ ಇದೆಯಾ ಅನ್ನೋ ಕ್ವಶನ್ಗೆ ಇದೆ ಅನ್ನೋದಕ್ಕೆ ನಿಮ್ ಗ್ಯಾಂಗ್ಗೆ ಆನ್ಸರ್. ಥ್ಯಾಂಕ್ ಯು. ಅಂಡ್ ಹಾಸ್ಪಿಟಲ್ ಅಲ್ಲಿ ರಾಯನ್ ಆದ್ಮೇಲೆ ಅಲ್ಲಿ ಚಿರು ಫೋಟೋ ಇಡ್ತೀರಿ, ಅದ್ ನೀವೇ ತಗೊಂಡು ಹೋಗಿದ್ದ ಪನಗ? ಹೌದು, ಇವಳು ಫೋನ್ ಮಾಡಿ ಹೇಳಿದ್ಲು ಡೆಲಿವರಿಗೆ ಹೋದಾಗ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗ್ತಿದ್ದಂಗೆ ಕಣ್ಬಿಟ್ಟು ನೋಡಿದ್ರೆ ನಂಗೆ ಚಿರು ಫೋಟೋ ಇರ್ಬೇಕಲ್ಲಿ ಅಂತ. ಹೊಸ ಹಾಸ್ಪಿಟಲ್ ಅದು, ಹೊಸ ಹಾಸ್ಪಿಟಲ್. ಅವ್ರ ಹತ್ರ ಮಾತಾಡಿ ಪರ್ಮಿಷನ್ ತಗೊಂಡು ಇನ್ಫ್ಯಾಕ್ಟ್ ಹಿಂದಿನ ದಿವಸನೇ ಅದನ್ನ ಪ್ಯಾಕ್ ಮಾಡಿ ತಗೊಂಡೋಗಿ ರೂಮಲ್ಲಿ ಇಟ್ಟು ಇದೇ ಫೋಟೋ ಅದೇ ಫೋಟೋ. ಆಮೇಲೆ ಬೇಬಿ ಶಾರ್ ಮಾಡಿದ್ರಿ. ನನ್ ಬೇಬಿ ಶಾರ್ ಅಲ್ಲಿ ಒಂದ್ ಸ್ವಲ್ಪ ಝಲಕ್ ಕೊಟ್ರು ಇವ್ರು, ನಿಜಾಗ್ಲೂ ಎಲ್ಲಾರು ನೋಡ್ಲಿ ಅಲ್ಲ ಝಲಕ್. ಅಪ್ಪ ಬೇಬಿ ಶಾರ್ ಅಲ್ಲಿ ಝಲಕ್, ಅದು ಧಕ್ಕಂದಿ ಝಲಕ್ ತೋರ್ಸ್ರು. ನಂಗೆ ಈ ತರ ಮಾಡಿದಾರೆ ಅಂತ ಗೊತ್ತೇ ಇಲ್ಲ. ಸರ್ಪ್ರೈಸ್ ಇತ್ತಲ್ಲ, ನಾನು ಒಳಗಡೆ ನಡ್ಕೊಂಡು ಹೋಗ್ತಿದ್ದೀನಿ, ಯಾರು ಇಲ್ಲ, ಎಲ್ಲ ನನ್ ಹಿಂದೆ ಇದಾರೆ. ನನ್ ಚಿರು ನಿಂತಿದಾರಲ್ಲಿ. ನಂಗೊಂದ್ 5-10 minutes ಇಟ್ ವಾಸ್ ಒಂಥರ ಆಗೋಯ್ತು. ಈ ಪ್ಲಾನ್ ಯಾರ್ದು? ಪನ್ನಂದೆ. ನನಗಿಷ್ಟ ಆಗಿದ್ದು ಪ್ರಜ್ಜು. ಅವನ್ ಪ್ರೆಸೆನ್ಸ್ ಅಲ್ಲಿ ಬೇಕಿತ್ತಲ್ಲ ಗಣಪ ನಮ್ಗೆ. ನಮ್ ಫ್ರೆಂಡ್ ಯುವರಾಜ್. ಇಲ್ಲ, ನಾವ್ ಆಕ್ಚುಲಿ ಗೇಮ್ಸ್ ನಡೆಸ್ತಾ ಇದ್ವಿ. ಯಾರು ಫಸ್ಟ್ ಬರ್ತಾರೆ, ಇಟ್ ವಾಸ್ ಅ ಗೇಮ್, ರೈಟ್? ಜೂನಿಯರ್ ಬೈಲ್ ಕಿನ್ನಾಳ ಬಲೂನ್ ತಂಬ ಬಾಬುಗೆ. ಎಷ್ಟ್ ಬೇಕು ಬಲೂನ್ ನಿನಗೆ? ಯಾವ್ದು, ರೆಡ್ ಬೇಕಾ ಬ್ಲೂ ಬೇಕಾ? ಆ ಲವರ್ ಬಾಯ್ ಅವನು. ಈಗ ಒಂದ್ಸಲ ಇಟ್ಕೊಳ್ಳಿ ಒಳಗೆ ನೋಡೋಣ. ಬನ್ನಿ ಬನ್ನಿ, ಡೆಲಿವರಿ ಕರ್ಕೊಂಡು ಆಗ್ಬಿಡುತ್ತೆ. ನಂದೇ ಪರ್ಫೆಕ್ಟ್ ಅಪ್ಪ. ರೆಡಿ, 1 2 3 ಗೋ. ಎಷ್ಟು ತಿಂಗಳು? 9. ಇವತ್ತೇ ಡೆಲಿವರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಫ್ರೆಂಡಿಗೆ ಖುಷಿ ಪಡ್ಸಕ್ಕೆ ಅಂಡ್ ಈ ತರ ಐಡಿಯಾ ಮಾಡಿ, ಯಾವತ್ತು ಆಬ್ಸೆನ್ಸ್ ಗೊತ್ತಾಗಬಾರ್ದು, ಇಲ್ಲ ಅನ್ಸಬಾರ್ದು ನಮ್ ಮೇಘನಾಗೆ. ಅವ್ರು ಖುಷಿಯಾಗಿರ್ಬೇಕು ಅಂತ ಫ್ರೆಂಡ್ಸ್ ಎಲ್ಲ ಮಾಡೋ ರೀತಿ ಇದೆಯಲ್ಲ, ಹ್ಯಾಟ್ಸ್ ಆಫ್ ಮ್ಯಾನ್. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ರಿಯಲಿ ಈ ತರ ಫ್ರೆಂಡ್ಶಿಪ್ ಸಿಗೋದೇ ಅಪರೂಪ. ಅಂಡ್ ನಿಮ್ಮ ಫ್ರೆಂಡ್ಶಿಪ್ ನೋಡ್ತಿರೋ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಮೇಘನ, ನಮ್ ರಾಯನ್ ಏನ್ ಹೇಳ್ತಿದ್ದಾನೀಗ? ರಾಯನ್ ಅಪ್ಪ 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 ಅಂತಾನೆ, ಅಮ್ಮ ಅನ್ನೋದೇ ಇಲ್ಲ ಅವನು. ಪನ್ನ ನೋಡಿದಾನೆ, ನಿಕ್ಕಿ ನೋಡಿದಾಳೆ, ಅವ್ನ ಬಾಯಲ್ಲಿ ಅಮ್ಮ ಅಂತ ಬರೋದೇ ಇಲ್ಲ. ಅದ್ ಯಾಕೋ ಗೊತ್ತಿಲ್ಲ ನಂಗೆ. ಅಮ್ಮ ಅನ್ನು ಅಮ್ಮ ಅನ್ನು ಅಮ್ಮ ಅನ್ನು ಅಂತೀನಿ, ಅವನ ಅಪ್ಪನೇ ಅನ್ನೋದು. ಆಟ ಆಡ್ಸೋದು ಪನ್ನಗ. ಎಲ್ಲರೂ ಆಟ ಆಡಿಸ್ತೀವಿ ಅವನ್ನ. ಮನೆಗೆ ಹೋದ್ರೆ ಅವನ್ನ ಆಟ ಆಡಿಸೋದಲ್ಲಿ ಟೈಮ್ ಕಳಿಯೋದೇ ಗೊತ್ತಾಗಲ್ಲ. ಅವನ್ ರಾಯನ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಗಣಪ ನನಗೆ. ಅವನ್ನ ನೋಡೊಂದು 1 ವಾರ 2 ವಾರ ಆಗಿತ್ತು ಅನ್ಸುತ್ತೆ. ನಮ್ಗೆ ಜಾಸ್ತಿ ದಿವಸ ನಾನು ನೋಡದೆ ಇರಕ್ಕಾಗಲ್ಲ. ಮೇಘನಾಗ್ ಫೋನ್ ಮಾಡ್ದೆ, ಬರ್ತೀನಿ ನೋಡ್ಬೇಕು ಅಂತ. ಬಟ್ ಅವನ್ನ ನೋಡಿದ ಕೂಡಲೇ ಹಿಂಗ್ ನಗ್ಬಿಟ್ಟು ಹಿಂಗ್ ಕೈ ಕೊಟ್ಟ ಗಣಪ. ನನಗೆ ಏನ ಸ್ವಲ್ಪ ಹೊತ್ತು ಬರೀ ನನ್ನೇ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದ. ಇದೆಲ್ಲ ಬರೀ ಸಿನಿಮಾಲ್ ಆಗೋದಲ್ಲ, ಏನೋ ಫೀಲ್ ಇದ್ರೆ ರಿಯಲ್ ಆಗಿ ಆಗೋದಲ್ಲ. ರಾಯನ್ ಬಗ್ಗೆ ಮಾತಾಡ್ತಾ ಇದ್ರೆ ಖುಷಿ ಆಗುತ್ತೆ ನನಗೆ. ಓಕೆ, ರಾಯನ್ ಒಂದ್ ವಿಟಿ ಇದೆ ನೋಡು. ಓಕೆ ವಿಟಿ ಪ್ಲೀಸ್. ರಾಯನ್ ಅದು ಕೂದಲು ಇದು ಯಾವ್ದು ಹೇಳ್ಕೊಟ್ಟಿರ್ಲಿಲ್ಲ ಅವನಿಗೆ. ಅವನೇ ಇಟ್ಸ್ ನಾಟ್ ಲೈಕ್ ಯು ಡಿಡ್ ಗೆಟ್ ಅ ಶರ್ಟ್ ಇನ್ ಅ ಡಿಸೈನ್. ಅಂಡ್
ನೀವ್ ಹೇಳ್ತೀರಿ ಮೇಘನ ಅವ್ರೆ, ರಾಯನ್ ಫೋಟೋ ನೋಡಿದ್ರೆ ಹಾಗೆ ನ್ಯಾಚುರಲಿ ಅಲ್ಲ, ನೋಡಕ್ಕೂ ಚಿರು ತರ ಅನ್ಸ್ತಾರ. ಹೌದು, ಇವಾಗ ಇನ್ನೂ ಜಾಸ್ತಿ ಆಕ್ಚುಲಿ ಮುಡಿ ಕೊಡ್ಸದ್ಮೇಲೆ ಅವಾಗ್ಲೇ ಚಿರುದ್ ಒಂದ್ ಫೋಟೋ ಹಾಕಿದ್ರಿ ಅರ್ಜುನ್ ಅಂಕಲ್ ಜೊತೆ. ಅದ್ರಲ್ಲಿ ಚಿರುಗೆ ಒಂಥರ ಸ್ಪೈಕ್ ರಾಯನ್ ಈಗ ಅದೇ ತರ ಕಾಣಿಸ್ತಾನೆ. ಈಗ ರಾಯನ್ನ ನೋಡಿದ್ರೆ ಒಂಥರ ಮರಿ ಚಿರು ನೋಡಿದ್ರೆ ಹೊಸ ಫ್ರೆಂಡ್. ಅಂಡ್ ನಿಮ್ಮ ಈ ಮೆಮೊರಿನ ಹಾಗೆ ಗಟ್ಟಿಯಾಗಿ ಇರೋದಕ್ಕೋಸ್ಕರ ಒಂದು ಗಿಫ್ಟ್ ಇದೆ ನಮ್ಮ ಗೋಲ್ಡನ್ ಗ್ಯಾಂಗ್ ಅಲ್ಲಿ. ಚಿನ್ನಳ ತಮ್ಮಮ್ಮ. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಓಪನ್. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್. ಇಲ್ಲಿ ನಿಮ್ ಸೈನ್, ನಿಮ್ಮ ಫೋಟೋ ಕೆಳಗೆ ನಿಮ್ ಸೈನ್. ಅವತ್ತಿನ ಗೋಳು ಇವತ್ತು ತಮಾಷೆ, ಲೈಫಲ್ಲಿ ಇನ್ನೇನಿದೆ, ಡೈಲಿ ತಿಂತಿದ್ವಿ ಎಲ್ರೂ ಒದೆ, ಅದಕ್ಕೆ ಲೈಫ್ ಇಂದು ಸರಿ ಹೋಗಿದೆ. ಬದುಕೋದ್ನ ಬಿಟ್ಟು ಯಾರೆಲ್ಲ ಕಲಿಸುತ್ತೆ, ವಿಚಿತ್ರ ಬಾಳು ಇದು, ಏನೇನೋ ಮಾಡದ್ ಮನಸ್ಸಿರ್ತದೆ, ಒತ್ತೆ ಆಗ್ದಂಗೆ ವಯಸ್ಸಾಯ್ತದೆ. ಚಿರು ಸೈನ್ ಮಾಡ್ಬಿಡೋಣ, ಫೋರ್ಜರಿ. ಈಗ್ಲಾದ್ರೂ ಸಿಗಲೇಬೇಕು, ಎಷ್ಟ್ ಬ್ಯುಸಿ ಆಗಿದ್ರು ಕೊನೆಗೆ 4 ಮಂದಿ ಹೊರಲೇಬೇಕು. ಕಣ್ಣೀರೊರೆಸಿ ಕಚಗುಳಿ ಇಡುವ ಗ್ಯಾಂಗು ಸೇರೈತೆ. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್. ನಿಮ್ಮೆಲ್ಲರ ನೆನಪಿಗೆ ಇದು ನಮ್ಮ ಗೂಡಲ್ಲೇ ಇರುತ್ತೆ. ಓಕೆ, ಅದಕ್ಕೆ ನಿಮ್ಮ ಸೈನ್ ಹಾಕಿ. ಥ್ಯಾಂಕ್ ಯು. ಪ್ಲೀಸ್. ಇಷ್ಟೆಲ್ಲ ಮಾತಾಡಿದ ಮೇಲೆ ಇನ್ನೊಂದು ಪ್ರಶ್ನೆ. ನಿಮ್ಮ ಗ್ಯಾಂಗ್ ಅಲ್ಲಿ ನಾಕ್ಟರ್ನಲ್ಸ್ ಯಾರೆಲ್ಲ ಇದ್ದೀರಾ? ನಾವಿಬ್ರು ಇದೀವಿ. ಅಭಿ ಚಿರು ಇಲ್ಲಿದ್ದಾನೆ, ಅಭಿ, ಯುವರಾಜ್, ಚಂದ್ರ, ವಿಕಾಸ್. ಆಮೇಲೆ ಅವರು ಆಕ್ಚುಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಹುಡುಗರು ಕಡ್ಡಿ ಅಂತ ನನ್ನ ಫ್ರೆಂಡ್ ಅವಳು ಪ್ರಿಯಾಂಕಾ, ಅವಳು ವಾಸ್ ಅ ಕೋರ್ ಗ್ಯಾಂಗ್. ಆಮೇಲೆ ರೆಸ್ಪೆಕ್ಟಿವ್ ವೈಫ್ಸ್ ಬರ್ತಾರೆ. ಸೊ 8 ಜನ ಇದ್ದೀರಾ ಗ್ಯಾಂಗ್ ಅಲ್ಲಿ. ಬನ್ನಿ ಗೇಮ್ ಏರಿಯಾಗ ಹೋಗೋಣ. ಸೊ 8 ಜನ ಇದ್ದೀರಾ ಗ್ಯಾಂಗ್ ಅಲ್ಲಿ. ಸೊ ಇವತ್ತು ಆ ಗ್ಯಾಂಗ್ ಅಲ್ಲಿ ಅದೇ ವಾಟ್ಸ್ಆಪ್ ಗ್ರೂಪ್ ಏನೋ ಮಾಡಿದಿರಾ? ನಾಕ್ಟರ್ನಲ್ಸ್. ಅದೇ ಟೈಟ್ಲ್ ಅಲ್ಲಿ ಚಾಟ್ ಮಾಡ್ತಿರ್ತೀರಾ? ಹೌದು. ಬನ್ನಿ ಗೇಮ್ ಏರಿಯಾಗ ಹೋಗೋಣ. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್. ಓಕೆ, ಈಗ ಕಂಪ್ಲೀಟಾ? ಕಂಪ್ಲೀಟ್. ಪ್ರಜೆ ಎಲ್ಲಾರನ್ನು ಪರಿಚಯ ಮಾಡ್ಕೊ. ಇದು ಅಭಿಷೇಕ್ ಗಣಪ, ನಮ್ಮ ಗ್ರೂಪ್ ನ ಯಾವಾಗ್ಲೂ ನಗಿಸ್ತಾ ಇರೋನು ಇವನೇನೆ. ಯಾವಾಗ್ಲೂ ನಗಿಸ್ತಿರ್ತಾನೆ. ಅದು ನಾವು ಪಾಂಡಿ ಅಂತ ಕರಿತೀವಿ, ಅವನ ಹೆಸರು ವಿಕಾಸ್. ಓಕೆ. ಅದು ಮೇಘ್ನಾ. ಹಾಯ್. ಚಂದ್ರ. ಹಾಯ್ ಚಂದ್ರ. ಪ್ರಿಯಾಂಕಾ ಅವರೇ ಆಲ್ ದ ಬೆಸ್ಟ್. ದೀಪ್ತಿ. ಹಾಯ್ ದೀಪ್ತಿ. ನಮ್ಮ 6 ಪ್ಯಾಕ್ ಯುವರಾಜ್. ಇದು ನಿಮ್ಮ ಗ್ಯಾಂಗ್. ನಿಮ್ಮ ಗ್ಯಾಂಗ್ ಬಗ್ಗೆ ತುಂಬಾ ಹೇಳಿದಾರೆ. ಅಭಿದು ಬರ್ಡೇ ದಿನ ಏನೆಲ್ಲ ಸರ್ಪ್ರೈಸ್ ಕೊಟ್ಟಿದ್ರಿ ಅಂತಾನು ಹೇಳಿದಾರೆ. ಏನೆಲ್ಲ ಕೊಟ್ಟಿದ್ರಿ? ಒಂದ್ ಬರ್ಡೇಗೆ ಆಕ್ಚುಲಿ ಏನಾಯ್ತಂದ್ರೆ, ಪ್ರೀವಿಯಸ್ ನೈಟ್ ಕರೆದ್ರು ನನ್ ವೈಫ್, ಅವಾಗ ಗರ್ಲ್ ಫ್ರೆಂಡ್ ಡೇಟ್ ಮಾಡ್ತಾ ಇದ್ವಿ. ಸೊ ಅವ್ರು ಊರಲ್ಲಿ ಇರ್ಲಿಲ್ಲ, ಹೊರಗಡೆ ಚೆನ್ನೈಲಿದ್ರು. ಸೊ ಹಂಗಾಗಿ ನಾವು ಏನು ಪ್ಲಾನ್ ಮಾಡಿರ್ಲಿಲ್ಲ. ನಾನು ಆಲ್ ಆಫ್ ಸಡನ್ ಇಂದಿನ ರಾತ್ರಿ ಕರೆದ್ರು, ಎಲ್ಲ ಬನ್ನಿ ಅಂತ. ನಾನು ಹೋದೆ. ಸರಿ ಹೋಗಿ ನೋಡ್ತೀನಿ, ಎಲ್ಲಾರು ಸೇರಿದಾರೆ, ಎಲ್ಲ ಫ್ರೆಂಡ್ಸ್ ಎಲ್ಲಾರು ಇದಾರೆ. ಐ ಜಸ್ಟ್ ವೆಂಟ್ ಇನ್, ನೋಡಿದ್ರೆ ನಮ್ ಮೇಡಮ್ ಎದ್ರು ಲೈಕ್ ಹಾಯ್ ಅಂತ. ನನ್ಗೆ ಫುಲ್ ಶಾಕ್. ನೋಡಿದ್ರೆ ಆಕ್ಚುಲಿ ಅವತ್ತು ಹಿಂದಿನ ದಿನ ಪನ್ನಗ ಅಂಡ್ ಚಂದ್ರ ಇಬ್ರು ಹೋಗಿ ನಮ್ ವೈಫ್ ನ ಶಾಲಿನಿ ಅಂತ ಅವ್ರ ಹೆಸರು, ಅವ್ರನ್ನ ಅಲ್ಲಿಂದ ಪಿಕ್ ಮಾಡ್ಕೊಂಡು ಕರ್ಕೊಂಡ್ ಬಂದು ನನಗೆ ಒಂದು ಸರ್ಪ್ರೈಸ್ ಕೊಟ್ರು. ಇವ್ನು ಇಷ್ಟಪಡ್ತೇನೆ ಗೊತ್ತಾಗಿದ್ದಕ್ಕೆ ನಾವು ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾವ್ ಇಲ್ಲಿಂದ ವೆಲ್ಲೂರ್ಗೆ ಹೋಗಿ ಅವ್ರ ಫ್ಯಾಮಿಲಿಯಲ್ಲಿ ಒಪ್ಸಿ ಪಿಕ್ ಮಾಡ್ಕೊಂಡು ಕರ್ಕೊಂಡ್ ಬಂದು ಇವ್ರಿಬ್ರಿಗೆ ಬಿಟ್ಟು ನಾವು ಸುಸ್ತಾಗಿ ಕೂತ್ಬಿಟ್ಟಿದ್ವಿ. ಸೊ ಹೋಲ್ ಡೇ ಟ್ರಾವೆಲ್ ಮಾಡಿದ್ರು, ಅದೆಲ್ಲ ಏನು ಗೊತ್ತಿರಲಿಲ್ಲ ನನ್ಗೆ. ಯಾರಿಗೆ ಫೋನ್ ಅವನಿಗೂ ಮಾಡಿದ್ದೆ ಆಕ್ಚುಲಿ ಅವತ್ತು, ಇವನ್ಗೂ ಮಾಡಿದ್ದೆ. ಅದೇ ನಮ್ಮ ಏರಿಯಾದಲ್ಲೇ ಇದ್ರು, ಅಲ್ಲೇ ಊಟ ಮಾಡ್ತಾರೆ ಪಕ್ಕದಲ್ಲೇ. ಸಂಜೆ ಹೇಳಿದ್ರು, ಮಚ್ಚ ನಿಮ್ ಮನೆ ಪಕ್ಕದಲ್ಲೇ ಇದ್ವು, ನೀನ್ ಎಲ್ಲಿ ಬಂದ್ಬಿಡ್ತೀಯ ಅಂತ ಭಯ ಆಗ್ತಿತ್ತು. ಸದ್ಯ ಅಲ್ಲೇ ಓಡಾಡ್ದೆ. ಆಕ್ಚುಲಿ ಅಲ್ಲೇ ಓಡಾಡ್ದೆ ನಾನು. ಏನೋ ಅವತ್ತು ನೈಟೇ ಸಿಗ್ಬೇಕಿತ್ತು ಅಂತೇನೋ ಅನ್ಸುತ್ತೆ. ಸೊ ಹಂಗಾಗಿ ಅದೊಂದು ಸರ್ಪ್ರೈಸ್ ಕೊಟ್ರು. ನಮ್ಮ ಗ್ರೂಪ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಯಾರ್ಯಾರ್ದು ಹುಟ್ಟುಹಬ್ಬ ಆಗಿದೆ ಎಲ್ಲಾರು ಹುಟ್ಟುಹಬ್ಬಕ್ಕೂ ಒಂದು ಸರ್ಪ್ರೈಸ್ ಪ್ಲಾನ್ ಆಗಿದೆ. ಅದಕ್ಕೊಂದು ಎಂಟೈರ್ ಟೀಮ್ ವರ್ಕ್ ಮಾಡಿದೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗಿ ಒಬ್ರೊಬ್ಬರಿಗೂ ಒಂದೊಂದು ಸ್ಟೋರಿ ಇರುತ್ತೆ. ಆಕ್ಚುಲಿ ಪ್ರಜ್ವಲ್ 25th ಬರ್ಡೇಗೆ ಎಲ್ಲರೂ ಪ್ರಜ್ವಲ್ದು 6 ಇಂದ ಹಿಡಿದು ಐ ಥಿಂಕ್ ಇಟ್ ವಾಸ್ ಸ್ಟಿಲ್ ಅಬೌಟ್ 4 years ಅವ್ರ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿರೋದು. ಎಲ್ಲಾ ಪಿಕ್ಚರ್ ಇಂದ ಒಂದೊಂದ್ ಸಾಂಗ್ಸ್ ನ ಡಾನ್ಸ್ ಮಾಡಿದ್ದಾರೆ. ಅದೇ ಕಾಸ್ಟ್ಯೂಮ್ಸ್ ಹಾಕೊಂಡು ಅದೇ
ಕೊರಿಯೋಗ್ರಫಿ ಹಾಕಿ ಅಂಡ್ ಅದಕ್ಕೆ ಪನ್ನಗ ಡೈರೆಕ್ಟರು ಎಡಿಟರು ಎಲ್ಲ ಎಲ್ಲರನ್ನ ಬೇರೆ ಬೇರೆ ಲೊಕೇಶನ್ ಗೆ ಕರ್ಕೊಂಡು ಹೋಗಿ ಅದೇ ಕಾಸ್ಟ್ಯೂಮ್ಸ್ ನ ಕಾಪಿ ಮಾಡ್ಬಿಟ್ಟು 25th ಗೆ ಸರ್ಪ್ರೈಸ್ ಕೊಟ್ಟಿದ್ದೀವಿ. ಪನ್ನಗನ ಅದೇ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ದೀರ. ಯಾರಿಗಾದ್ರೂ ಸರ್ಪ್ರೈಸ್ ಕೊಡ್ಬೇಕಾ, ವಿಡಿಯೋ ಮಾಡ್ಬೇಕಾ, ಪನ್ನಗಾಭರಣ. ನೀವು ನಿಮ್ ಲೈಫ್ ಅಲ್ಲಿ ಯಾರಿಗಾದ್ರೂ ಸರ್ಪ್ರೈಸ್ ಕೊಡ್ಬೇಕಾ, ಕಾಂಟ್ಯಾಕ್ಟ್ ಪನ್ನಗಾಭರಣ. ಈ ನಂಬರ್ಗೆ ಕರೆ ನೀಡಿ. ಓಕೆ, ವೈಸ್ ಕ್ಯಾಪ್ಟನ್ ಯುವರಾಜ್ ಇಷ್ಟು ನಗ್ತಾ ಇದೀವಿ. ಓಕೆ, ಬಟ್ ಚಿರುನ್ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಎಷ್ಟು ಮಿಸ್ ಮಾಡ್ಕೋತಾ ಇದೀರಾ ಕ್ಯಾಪ್ಟನ್? ಅಳಕ್ಕೆ ಆಗದೆ ಇರೋಷ್ಟು ಮಿಸ್ ಮಾಡ್ಕೊಂಡಿದೀನಿ. ಕಣ್ಣಲ್ಲಿ ನೀರ್ ಬರಕ್ ಆಗದೆ ಇರೋಷ್ಟು ಮಿಸ್ ಮಾಡ್ಕೊಂಡಿದೀನಿ. ನನ್ನ ಫ್ರೆಂಡ್ಸ್ ಜೊತೆ ನನ್ನ ಒಂದು ಭಾಗ ಇಟ್ ಇಸ್ ಗಾನ್ ವಿತ್ ಚಿರು. ಅವನ ಜೊತೆನೆ ಅದು ಹೊಟ್ಟೋಗಿದೆ. ಅದ್ ಯಾವತ್ತೂ ಬರೋದೂ ಇಲ್ಲ, ಅದು ಅವನ ಜೊತೆನೆ ಹೊಟ್ಟೋಗಿದೆ. ಅಷ್ಟು ಮಿಸ್ ಮಾಡ್ಕೊಂಡಿದೀನಿ ಚಿರು. ಹೇಳಕ್ ಆಗದೆ ಇರೋಷ್ಟು ಎಕ್ಸ್ಪ್ಲನೇಷನ್ ಕೊಡಕ್ ಆಗಲ್ಲ. ಅದು ಮಿಸ್ ಅಂತ ಹೇಳಕ್ಕೆ ಆಗಲ್ಲ. ಅದಕ್ಕೆ ಹೇಳಿದ್ ನನ್ನ ಒಂದು ಭಾಗ ಅವನ ಜೊತೆ ಹೊಟ್ಟೋಗಿದೆ. ಅದು ಬೇಸಿಕಲಿ ಅದು ಇನ್ನು ಮುಂದೆ ಯಾವತ್ತೂ ಅದು ಆಚೆ ಬರೋದಿಲ್ಲ. ನಾನು ಎಷ್ಟು ಹೊಡನಾಟ ಅವನ ಜೊತೆ ಇತ್ತೋ, ಅವ್ನ್ ನಮ್ ಜೊತೆ ಇರ್ಬೇಕಾದ್ರೆ ಬೇಸಿಕಲಿ ನಾವೆಲ್ಲ ಹೇಗಿದ್ವೋ ಅದು ಒಂದು ಪಾರ್ಟ್ ಅವನ ಜೊತೆನೆ ಹೊಟ್ಟೋಯ್ತು. ಇನ್ ಮುಂದೆ ಯಾವತ್ತೂ ಅದು ಆಚೆ ಬರಲ್ಲ ಪ್ರಾಬಬ್ಲಿ. ಅಷ್ಟು ಮಿಸ್ ಮಾಡ್ಕೊಂತೀವಿ ಅವನು. ಅದ್ ಯಾವಾಗ್ಲೂ ಸತ್ಯ. ನನಗೆ ಒಂದು ಬರ್ತಾ ಇದೆ, ನೀವು ಗೋವಾಗ ಹೋಗಿ ಬೀಚಲ್ಲಿ ಮಲಗಿ ಸ್ಟಾರ್ಗಳು ನೋಡಿದಾಗ ಚಿರು ಒಂದ್ ಮಾತು ಹೇಳಿರ್ತಾರೆ, 3 ನಕ್ಷತ್ರಗಳು. ಏನದು ಮಾತು? ಇವತ್ತು ನೀವು ನೋಡಿದ್ರೆ 3 ನಕ್ಷತ್ರ ಒಂದೇ ಲೈನ್ ಅಲ್ಲಿ ಇರುತ್ತೆ. ಮೇಲೆ ತಲೆ ಎತ್ ನೋಡಿದ್ರೆ ನಾನು, ಪನ್ನಗ ಮತ್ತೆ ಚಿರು ನಾವ್ ಯಾವಾಗ್ಲೂ ಈ 3 ನಕ್ಷತ್ರ ತರಾನೇ ಜೊತೆನಲ್ಲೇನೆ ಯಾವಾಗ್ಲೂ ಇರ್ಬೇಕು. ಯಾವಾಗ ಮೇಲೆ ಎತ್ ನೋಡಿದ್ರು ಆ ತರ ಕಾಣಿಸ್ಬೇಕು. ನಾವು ಜೊತೆನಲ್ಲೇ ಇರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಅವತ್ತು ಆ ಬೀಚ್ ನಲ್ಲಿ ಮಲ್ಕೊಂಡ್ ನೋಡಿದಾಗ ಓಕೆ ನಾವು ಯಾವಾಗ್ಲೂ ಹೀಗೆ ಇರ್ಬೇಕು ಈ 3 ನಕ್ಷತ್ರ ತರ ಅಂತ ಅನ್ಕೊಂಡು ಅದೊಂದು ಕಾನ್ವರ್ಸೇಷನ್ ನಡೀತು ಅವತ್ತು. ಅದು ಅಷ್ಟೇ ಅಲ್ಲ, ನಾವು ಇನ್ಫ್ಯಾಕ್ಟ್ ಅವ್ನು ಓದಕ್ಕೆ UK ಹೋಗಿದ್ದ, ನಾನು US ಹೋಗಿದ್ದೆ, ಮಿಗ್ದವ್ರು ಇಂಡಿಯಾಲಿದ್ರು. ಸೊ ಅವಾಗ ನಾವು ರಾತ್ರಿ ಡಿಸ್ಕಷನ್ ಮಾಡಿ ಫೋನ್ ಮಾಡಿ ಮಾತಾಡ್ಬೇಕಾರೆ ಅಲ್ಲಿಂದಾನು ಫೋನ್ ಮಾಡಿ ಇಲ್ಲೂ ನಕ್ಷತ್ರ ಕಾಣಿಸ್ತದೆ ನನ್ಗೆ. ಸೀರಿಯಸ್ಲಿ ನೋಡಿದ್ರು ಆ 3 ನಕ್ಷತ್ರ ಕಾಣ್ತಾನೆ ಇದೆ ನಮ್ಗೆ. ಸೊ ಅದ್ರ ಬಗ್ಗೆ ತುಂಬಾ ಡಿಸ್ಕಷನ್ ಆಗಿತ್ತು. ನಾವು ಆ 3 ನಕ್ಷತ್ರಗಳ ತರ, ಆ 3 ನಕ್ಷತ್ರ ನಾವು 3 ಜನ ಅಷ್ಟೇ ಅಲ್ಲ, ನಮ್ದು ಎಂಟೈರ್ ಗ್ಯಾಂಗ್, ಅದು 3 ಡಿವೈಡ್ ಮಾಡಿದ್ರೆ 9 ಜನ ಬರ್ತೀವಿ. ಎಲ್ಲರೂ ಒಟ್ಟಿಗೆ ಅದು ಇರ್ಬೇಕು, ಯಾರು ನೋಡಿದ್ರು ಕಾಣಿಸ್ಬೇಕು, ಅದು ಎಲ್ಲರಿಗೂ ಕನೆಕ್ಟ್ ಆಗ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಆ ನಕ್ಷತ್ರ ತರನೇ ಮಿನುಗ್ತಾ ಇರ್ಲಿ ನಿಮ್ಮ ಸ್ನೇಹ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ. ಅಂಡ್ ಎಲ್ಲ ಪೇರ್ ಬಂದಿದ್ರಿ. ಅದು ಒಟ್ಟಿಗೆ ನಮ್ಮ ಮನೆಗೆ ಹೀಗೆ ಬಂದ್ಬಿಟ್ರೆ ನಾನು ಸುಮ್ಮನೆ ಬಿಡೋದೇ ಇಲ್ಲ ಅಲ್ವಾ? ನಿಮ್ ಪೇರ್ ಜೊತೆ. ಓಕೆ, ಲೆಟ್ಸ್ ಡ್ಯಾನ್ಸ್. ಇದು ನಾಕ್ಟರ್ನಲ್ಸ್ ನ ಗ್ಯಾಂಗ್ ನ ಡ್ಯಾನ್ಸ್ ನಮ್ಮ ಚಿರುಗೋಸ್ಕರ. ಪ್ರಪಂಚನೇ ಒಂದು ರೌಂಡು ಹಾಕೊಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಮುತ್ತು ರತ್ನಾವಳ ಮಂಕೇನೆ ಇವಳು ಒಮ್ಮೆ ನಕ್ರೆ. ಡೌಟೆ ಇಲ್ಲ ಶಿವ, ಡೌಟೆ ಇಲ್ಲ ಶಿವ, ಇವಳು ಮಂಡ್ಯ ಸಕ್ರೆ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ವೆರಿ ನೈಸ್, ಸೂಪರ್. ಅಂಡ್ ಇಷ್ಟು ಜನ ಸ್ನೇಹಿತರು ನಮ್ಮ ಗೋಲ್ಡನ್ ಗೂಡ್ಗೆ ಬಂದ್ರಿ. ಓಕೆ, ನೀವೆಲ್ಲ ಬಂದಿದ್ದು ಬಹಳ ಖುಷಿ ಆಯ್ತು ನನಗೆ. ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಎಲ್ರಿಗೂ. ಅಂಡ್ ನಿಮ್ಮ ಫ್ರೆಂಡ್ಶಿಪ್ ಯಾವಾಗ್ಲೂ ಹೀಗೆ ಇರ್ಲಿ. ನೆಕ್ಸ್ಟ್ ಜನರೇಷನ್ ನ ಬೇಗ ಫ್ರೆಂಡ್ಶಿಪ್ ಅಲ್ಲಿ ಬೆಳೆಸಿ. ಅದು ಬೈ ಡಿಫಾಲ್ಟ್, ಅದು ಅವ್ರಿಗೆ ಬೇರೆ ಎಲ್ಲೂ ಆಚೆ ಹೋಗಕ್ಕೆ ಬಿಡಲ್ಲ ನಾವು. ಇಲ್ಲ, ಕೆಲವ್ರು ಇರ್ತಾರೆ ತುಂಬಾ ಲೇಟ್ ಮಾಡ್ತಿರ್ತಾರೆ. ಅವ್ರಿಗೆ ಇನ್ನೊಂದ್ಸತಿ ಜೋಕುಮಾರ್ ಸ್ವಾಮಿ ನಾಟಕ ತೋರಿಸ್ತೀವಿ ಬಿಡಿ. ಅದು ಪಲ್ಯ ಕೊಡ್ತೀನಿ ಅಂತ ಹೇಳಿ ಜೋಕುಮಾರ್ ಸ್ವಾಮಿ. ಅಂಡ್ ಆಲ್ ದ ಬೆಸ್ಟ್ ಮೇಡಮ್, ಆಲ್ ದ ಬೆಸ್ಟ್. ಯು ಆರ್ ಕ್ಯಾರಿಂಗ್ ಅಂಡ್ ಆಲ್ ದ ಬೆಸ್ಟ್ ಟೀಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಇಷ್ಟು ದೂರ ಬಂದಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಗೋಲ್ಡನ್ ಗ್ಯಾಂಗ್ ಇದು, ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಫ್ರೆಂಡ್ಶಿಪ್ ಹೇಗಿರ್ಬೇಕು ಅಂತ ಅನ್ನೋದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ನಿಮ್ಮ ಒಟ್ಟು ಟೀಮ್. ನಿಮ್ಮ ಇಡೀ ಗ್ಯಾಂಗ್ಗೆ ನನ್ನ ಕಡೆಯಿಂದ, ವೀಕ್ಷಕರ ಕಡೆಯಿಂದ, ಎಲ್ಲರ ಕಡೆಯಿಂದನೂ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು. ದೊಡ್ಡ ಸಲ. ಓಕೆ, ನಿಮ್ಮ ಸ್ನೇಹಕ್ಕೆ ಯಾರ್ದು ಕಣ್ಣು ಬೀಳದೆ ಇರ್ಲಿ. ಯಾವಾಗ್ಲೂ ನಗನಗ್ತಾ ಹೀಗೆ ಒಬ್ರಿಗೊಬ್ರು ಆಗಿ ಆರಾಮಾಗಿರಿ ಅಂತ ಹೇಳಕ್ಕೆ ಬಯಸ್ತೀನಿ, ಆಶಿಸ್ತೀನಿ ಕೂಡ. ಮತ್ತೆ ಗಣಪ, ನಿನ್ಗೆ ಅಂಡ್
ದ ಹೋಲ್ ಟೀಮ್. ನಾವು ಜೊತೆಲೇ ಇದ್ದಾಗ ನಮಗೆ ಗೊತ್ತಾಗಲ್ಲ ಆ ಫ್ರೆಂಡ್ಶಿಪ್ನ ವ್ಯಾಲ್ಯೂ ಎಷ್ಟಿದೆ, ಅದ್ರ ಡೆಪ್ತ್ ಏನು ಅಂತ ಅರ್ಥ ಆಗಲ್ಲ ನಮಗೆ. ಇವತ್ತು ಅಷ್ಟು ವಿಷಯಗಳನ್ನ ಮಾತಾಡಬೇಕಾದ್ರೆ, ಅದನ್ನೆಲ್ಲ ನೋಡ್ಬೇಕಾದ್ರೆ ಇವತ್ತು ಅದ್ರ ವ್ಯಾಲ್ಯೂ ಅರ್ಥ ಆಗ್ತಿದೆ ನನಗೆ. ಏನೇ ಇದು ಸಾಕಷ್ಟು ಮಾಡ್ತೀವಿ ಜೊತೆಗೆ ಒಬ್ರಿಗೋಸ್ಕರ ಒಬ್ರು, ಬಟ್ ನಾವು ಥರ್ಡ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೂತ್ಕೊಂಡು ಅದನ್ನ ಇವತ್ತು ನೋಡ್ತಿದೀವಲ್ಲ, ನಮ್ ಜೀವನ ಹಿಂಗೆ, ನಮ್ ಸ್ನೇಹ ಹಿಂಗೆ ಅಂತ ಇವತ್ತು ನೀವು ತೋರಿಸ್ಕೊಟ್ಟಿದ್ದೀರಾ. ನೀವು ಈ ತಂಡ ಗೋಲ್ಡನ್ ಗ್ಯಾಂಗ್ ತಂಡ, ಸೊ ನಿಮಗೆ ಅಂಡ್ ಗೋಲ್ಡನ್ ಗ್ಯಾಂಗ್ ತಂಡಕ್ಕೆ ತುಂಬಾ ದೊಡ್ಡ ಧನ್ಯವಾದಗಳು. ನೀವು ಬಂದು ಇಷ್ಟು ಮಾತಾಡಿದಕ್ಕೆ ನಮಗ್ ಖುಷಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ನಾವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ಈಗವರೆಗೂ ಮಾತಾಡ್ತಾನೆ ಇದೀವಿ. ಅಂಡ್ ಪನ್ನಗ ಆಗ್ಲಿ, ಪ್ರಜ್ಜು ಆಗ್ಲಿ, ನೀವೆಲ್ಲ ಹೇಳ್ತಾನೆ ಇದ್ರೆ, ನಾವ್ ಎಲ್ಲಾದ್ರೂ ಇದ್ರೆ ಒಂದು 6 ಸೆನ್ಸ್ ಹೇಳ್ತಾನೆ ಇರುತ್ತೆ, ಇಲ್ಲೇ ಎಲ್ಲೋ ಇದ್ದಾನೆ ಅಂತ. ಹಾಗಾಗಿ ಚಿರು ಇಲ್ಲೇ ಇದ್ದಾನೆ ಅಂತ ಹೇಳಿ ದೊಡ್ಡ ಥ್ಯಾಂಕ್ಸ್ ನಮ್ಮ ಚಿರುಗೆ. ಹೌದು, ನಮ್ ಗ್ಯಾಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಹೇಳ್ಕೊಟ್ಟಿದೆ ಚಿರು. ವೆರಿ ಇಂಪಾರ್ಟೆಂಟ್. ಅಂಡ್ ಇವತ್ತಂತೂ ಅದು ಎದ್ದೆದ್ದು ಕಾಣಿಸ್ತದೆ. ಅಂಡ್ ಪನ್ನಗ ಹೇಳಿದ್ದಂತೂ ಈಗ್ಲೂ ನನಗೆ ನೆನಪಿದೆ. ಯಾವಾಗ್ಲೂ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ದ ಚಿರು ಈಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಇದ್ದಾನೆ ನಮ್ಮ ಚಿರು ಅಂತ. ವಾಟ್ ಎ ಲೈನ್. ಸೊ ಹಾಗೆ ಇರ್ಲಿ, ಚಿರು ಇಲ್ಲೇ ಇದ್ದಾನೆ ಅಂತ ಹೇಳ್ತಾ ಚಿರುಗೂ ಒಂದು ದೊಡ್ಡ ಥ್ಯಾಂಕ್ಸ್. ಈ ತರ ಒಂದು ದೊಡ್ಡ ಗ್ಯಾಂಗ್ ನ ಒಂದು ಬ್ಯಾಕ್ ಬೋನ್ ಆಗಿ ಲೀಡ್ ಮಾಡಿ ನೀವೆಲ್ಲ ಜೊತೆಲಿದ್ದು ಒಂದಲ್ಲ ಎರಡಲ್ಲ ಮಾಡಿರೋದು, ಅಷ್ಟು ಖುಷಿ ಪಟ್ಟಿದ್ರಿ. ಅಂಡ್ ಏರಿಳಿತಗಳು ಸ್ನೇಹದಲ್ಲಿ ಇದ್ದೇ ಇರುತ್ತೆ, ಅದನ್ನೆಲ್ಲ ಇದನ್ನ ಮೀರಿದ್ದು ಸ್ನೇಹ ಅಂತ ನೀವು ಇಷ್ಟು ಜನ ಇಲ್ಲಿ ಬಂದಿದ್ದು ಬಹಳ ಖುಷಿ ಆಯ್ತು. ಅಂಡ್ ಇಡೀ ಗೋಲ್ಡನ್ ಗ್ಯಾಂಗ್ ತಂಡದ ಪರವಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮೇಘನ ಅವ್ರು ಹೇಗೆ ಅನಿಸ್ತು ನಮ್ಮ ಗೋಲ್ಡನ್ ಗ್ಯಾಂಗ್ ಬಂದು? ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಮ್ ಫ್ರೆಂಡ್ಶಿಪ್ ಬಗ್ಗೆ ನಾವ್ ಯಾವಾಗ್ಲೂ ಮಾತಾಡ್ಕೋತಿರ್ತೀವಿ. ನಮ್ಮ ಮಧ್ಯೆ ನಮಗ್ ಗೊತ್ತು, ನಮ್ ಗ್ಯಾಂಗ್ ಅಲ್ಲಿ ಪ್ರತಿಯೊಬ್ರು ನಮ್ಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತು. ಇವತ್ತು ನಮ್ಮ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡಕ್ಕೆ ನಮ್ಗೊಂದು ಪ್ಲಾಟ್ಫಾರ್ಮ್ ಬೇಕಿತ್ತು ಎಲ್ಲೋ ಒಂದ್ ಕಡೆ. ಅಂದ್ರೆ ಆಸ್ ಫ್ರೆಂಡ್ಸ್ ನಮ್ಗೆ ಇಟ್ ಇಸ್ ನಾಟ್ ನಾವ್ ದಿನ ಸೆಲೆಬ್ರೇಟ್ ಮಾಡ್ತಿರ್ತೀವಿ, ನಮ್ಗೆ ಪ್ರತಿ ದಿನಾನು ಸೆಲೆಬ್ರೇಷನ್, ಬಿಕಾಸ್ ಹಿ ಇಸ್ ಸೆಲೆಬ್ರೇಷನ್ ಅಲ್ವಾ. ಬಟ್ ಇವತ್ತು ಇದನ್ನ ನಿಮ್ಮೊಟ್ಟಿಗೆ ನಾವು ಹಂಚ್ಕೊಂಡಿರೋದು ನಮ್ಗೆ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಇಟ್ ಜಸ್ಟ್ ಮೇಕ್ಸ್ ಅಸ್ ಫೀಲ್ ಸೋ ಹ್ಯಾಪಿ. ಯಾಕಂದ್ರೆ ಗೋಲ್ಡನ್ ಗ್ಯಾಂಗ್ ಅಂತ ನೀವ್ ಏನ್ ಕಾರ್ಯಕ್ರಮ ಮಾಡ್ತಿದ್ದೀರಾ, ನಮ್ಮ ಈ ಫ್ರೆಂಡ್ಸ್ ಗ್ಯಾಂಗ್ ಬಂದು ಈ ಕಾರ್ಯಕ್ರಮದಲ್ಲಿ ಬಂದಿದೆ ಅಂದ್ರೆ ದಟ್ ಮೀನ್ಸ್ ವಿ ಮೀನ್ ಸಮಥಿಂಗ್. ನಮ್ಮ ಗ್ಯಾಂಗ್ ಅಲ್ಲಿ ಆ ಒಂದು ಪವರ್ ಇದೆ. ಸೊ ಇವತ್ತು ನಿಮ್ ಕಾರ್ಯಕ್ರಮದ ಮೂಲಕ ನಮ್ಮ ಗ್ಯಾಂಗ್ ನ ನೋಡಿ ಯಾರಾದ್ರೂ ಇನ್ಸ್ಪೈರ್ ಆಗ್ತಾ ಇದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಸೊ ವಿ ಹ್ಯಾವ್ ಡನ್ ಸಮಥಿಂಗ್ ರೈಟ್ ಇನ್ ಲೈಫ್ ಅನ್ಸುತ್ತೆ. ಸೊ ತುಂಬಾ ಖುಷಿ ಆಗ್ತಿದೆ. ಅಂಡ್ ನನ್ನ ಲೈಫಲ್ಲಿ ಈ ತರ ಫ್ರೆಂಡ್ಸ್ ಇದ್ದಾರೆ ಅಂತ ನಾನು ಲಿಟ್ರಲಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀನಿ ಅಂದ್ರೆ, ನನ್ನ ಮಗನ್ಗೂ ಇದನ್ನೇ ನಾನು ಹೇಳ್ಕೊಡೋದು. ಯಾಕಂದ್ರೆ ಅವ್ರ ತಂದೆ ಡೆಫಿನೆಟ್ಲಿ ಇದನ್ನೇ ಹೇಳ್ಕೊಡ್ಬೇಕು ಅಂತಾನೆ ನನಗೆ ಹೇಳ್ತಾರೆ. ಸೊ ಇವತ್ತು ಐ ಆಮ್ ಅ ವೆರಿ ವೆರಿ ಪ್ರೌಡ್ ಫ್ರೆಂಡ್. ಹೇಗೆ ಅನ್ಸ್ತು ಗೋಲ್ಡನ್ ಗ್ಯಾಂಗ್ ಬಂದು? ನಿಜ ಹೇಳ್ಬೇಕು ಅಂದ್ರೆ ನನಗೆ ಬುದ್ಧಿ ಬಂದಾಗಿಂದ ಇವ್ರುಗಳೇ ಬೆಳೆದಿರೋದು. ಯಾವಾಗ್ಲೂ ರೇಗಿಸ್ತಾ ಇರ್ತೀವಿ ನಾವು. ಇನ್ನೊಂದ್ ಹೇಳಿದ್ರೆ ನೀವು ಬಿಟ್ರೆ ಬೇರೆ ಯಾರು ಇಲ್ಲ ಕಣೋ, ಅದಕ್ಕೆ ಅಡ್ವಾಂಟೇಜ್ ತಗೊಂತಿರ್ತೀರಾ ಅಂತ ಮಾತುಕತೆ ನಡೀತಿರುತ್ತೆ. ಬಟ್ ನಮ್ಗೇನು ಹೇಳಿದ್ರೆ, ನಾವು ನಮ್ಮ ಮೂಗಿನ ತುದಿ ನಮ್ಮ ನೇರದಲ್ಲಿ ಎಲ್ರು ನೋಡಿರೋದು. ಸೊ ನಮ್ಗೆಲ್ಲ ಪ್ರಜ್ವಲ್ ಅಂದ್ರೆ ಹೀಗೆ, ರಾಗಿಣಿ ಹೀಗೆ, ಮೇಘ್ನಾ, ಸೊ ಎಲ್ಲರೂ ನಮ್ಮ ದೃಷ್ಟಿಕೋನದಿಂದ ನೋಡಿರೋದು. ನಾವು ಬೇರೆ ಪರ್ಸ್ಪೆಕ್ಟಿವ್ ಇಂದ ನೋಡಕ್ ಚಾನ್ಸಸ್ ಸಿಕ್ಕಿರ್ಲಿಲ್ಲ ಯಾವತ್ತು. ಸೊ ಇವತ್ತು ನೋಡಿದಾಗ ಈ ಗ್ಯಾಂಗ್ ತರ ನಾನು ಇರಬೇಕು ನನಗೆ ಅನ್ಸ್ತಾ ಇದೆ ಅಂದ್ಮೇಲೆ ಜನಕ್ಕೂ ಅನ್ಸಿರುತ್ತೆ. ಅಂಡ್ ಈ ಫ್ರೆಂಡ್ಶಿಪ್ ತುಂಬಾ ಸ್ಪೆಷಲ್ ಇದೆ ನಮ್ಗೆ. ಯಾಕಂದ್ರೆ ಬುದ್ಧಿ ಬಂದಾಗಿಂದ ಫ್ರೆಂಡ್ಸ್ ಜೊತೆನೆ ಬೆಳೆದಿರೋದು, ಫ್ರೆಂಡ್ಸ್ ಜೊತೆನೆ ಕಾಲ ಕಳೆದಿರೋದು, ಫ್ರೆಂಡ್ಸ್ ಜೊತೆ ಎಲ್ಲಾ ಮಾಡಿರೋದು. ಆ ತರ ತುಂಬಾ ಜನ ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ. ಅವ್ರಿಗೂ ಇದಕ್ ಜೊತೆ ಕನೆಕ್ಟ್ ಆಗ್ಲಿ. ಅಂಡ್ ಈ ತರ ಒಂದು ಪ್ರೋಗ್ರಾಮ್ ನೀವು ಮಾಡಿ ನಮ್ಗೆ ಇದನ್ನ ಮೆಲ್ಕಾಕ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತಮ್ಗೆ ಕೂಡ ಪ್ಲಸ್ ಝೀಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪನ್ನಗ ಅವರೇ, ನೀವೆಲ್ಲ ಬಂದಿದ್ದೆ ಖುಷಿ ನಮ್ಗೆ. ಪ್ರಜ್ಜು, ಗಣಪ, ಇಷ್ಟು ವರ್ಷಗಳ ಕಾಲ ಜೀವನದಲ್ಲಿ ಸ್ನೇಹಿತರ ಜೊತೆ ಕಳೆದಿದ್ದ ಸಮಯದಲ್ಲಿ ಸಾಕಷ್ಟು ಖುಷಿಗಳನ್ನ ಹಂಚ್ಕೊಂಡಿದೀವಿ, ಒಂದಷ್ಟು ದುಃಖಗಳನ್ನ ಹಂಚ್ಕೊಂಡಿದೀವಿ, ಒಬ್ಬ ಸ್ನೇಹಿತನ ಕಳ್ಕೊಂಡಿದೀವಿ. ಬಟ್ ಇಷ್ಟು ವರ್ಷಗಳ ಕಾಲದ ಒಂದು ಅವಧಿನ, ಒಂದು ಖುಷಿನ ನೀವಿವತ್ತು ನಮಗೆ ಮತ್ತೆ ರೀಕಾಲ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ರಿ. ಅದೇ ನಾನು ಪನ್ನಗಂಗೆ ಅಲ್ಲಿ ನಿಂತ್ಕೊಂಡಾಗ ಹೇಳ್ತಿದ್ದೆ, ಪನ್ನ ಡೈಲಿ ಮಾತಾಡ್ತೀವಿ, ಸಿಗ್ತೀವಿ ಅಲ್ಲ, ನಮ್ ಫ್ರೆಂಡ್ಶಿಪ್ ಹೇಗಿದೆ ಅಲ್ಲ ಅಂತ ನಾನೇ ಹೇಳ್ತಿದ್ದೀನಿ. ಅದನ್ನ ನೀವು ನಮ್ಗೆ ಅರಿವು ಮಾಡಿಸಿದೀರಾ ಇವತ್ತು. ಅಂಡ್ ಇಟ್ ವಾಸ್ ಬ್ಯೂಟಿಫುಲ್. ಅಂದ್ರೆ ಸ್ನೇಹದ ಒಂದು ವ್ಯಾಲ್ಯೂ ಅದ್ರ ಮೌಲ್ಯತೆ ಏನು ಇವತ್ತು ಮತ್ತೊಮ್ಮೆ ನೆನಪಾಗಿದೆ ನನಗೆ. ಈಗ ಮತ್ತೆ ಗೆಳೆಯರ್ಗೆ ಹೇಳ್ತಿದ್ದೆ, ಮಕ್ಳು ಆಚೆ ಬಂದ ತಕ್ಷಣ ಒಬ್ಬರೊಬ್ಬರ ಮೇಲೆ ಎಗರ್ಬಿಟ್ಟು ಮುತ್ತು ಕೊಟ್ಬಿಡ್ತೀನಿ. ಆ ಫೀಲಿಂಗ್ ಮತ್ತೆ ಬಂದಿದೆ. ಅಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಅಂಡ್ ಇದನ್ನ ನಡ್ಸ್ಕೊಡೋಕೆ ನಿಮ್ಗಿಂತ ಇನ್ಯಾರು ಬೆಟರ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಹ್ಯಾಡ್ ಅ ಗ್ರೇಟ್ ಟೈಮ್ ಗಣಪ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಜ್ಜು. ರಾಗಿಣಿ, ನಮಗೆ ಈ ಫ್ರೆಂಡ್ಸ್ ಜೊತೆ ಇರೋದು ಒಂಥರ ವೇ ಆಫ್ ಲೈಫ್ ಆಗ್ಬಿಟ್ಟಿತ್ತು. ನಾವು ಹೋಗ್ತೀವಿ, ಊಟ ಮಾಡ್ತೀವಿ, ಇಲ್ಲಾಂದ್ರೆ ಒಂದು ಇಟ್ಸ್ ಅ ನಾರ್ಮಲ್ ಥಿಂಗ್ ಫಾರ್ ಅಸ್. ಬಟ್ ಇವತ್ತು ಇಷ್ಟು ಮೆಮರೀಸ್ ನಾವು ಶೇರ್ ಮಾಡಿದೀವಿ. ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಇದೀವಿ ಅಂತ ಇವಾಗ ನನಗೆ ಆಕ್ಚುಲಿ ರಿಯಲೈಸ್ ಆಗ್ತಿದೆ. ನಾನು ಸೀನಿಯರ್ಸ್ ಜೊತೆ ಇದ್ದಿದ್ದು ಇವಾಗ ನಾನು ಅವ್ರ ಜೊತೆನೆ ಕೂತಿದ್ದೀನಿ ಅಂದ್ರೆ
ಅಷ್ಟು ಮೆಮರೀಸ್, ಅವ್ರ ಸಪೋರ್ಟ್ ಅವತ್ತಿಂದ ಇವತ್ ತನಕ ಹಂಗೆ ಇರೋದು. ಅಂಡ್ ಯಾರಾದ್ರೂ ಹೇಳ್ಬೇಕಲ್ಲ ನಮ್ಗೆ ಇಷ್ಟು ವ್ಯಾಲ್ಯೂ ಇದೆ ನಿಮಗೆ ಅಂತ, ಅದು ಇವತ್ ನೀವ್ ಮಾಡಿರೋದು. ಅಂದ್ರೆ ಡೋಂಟ್ ಲೆಟ್ ಗೋ ಆಫ್ ದಿಸ್ ಅಂತ. ಸೊ ಯಾರಾದ್ರೂ ಬರ್ಲಿ, ಫ್ಯಾಮಿಲಿ ಕೆಲವು ಸತಿ ಹೇಳ್ತಾರೆ, ಯಾರಾದ್ರೂ ಹೇಳ್ತಾರೆ ಅಯ್ಯೋ ಇದೇನಮ್ಮ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ ಅಂತ, ಬಟ್ ನಮಗೆ ಈ ಫ್ರೆಂಡ್ಸ್ ಬರಲ್ಲ ಹೋಗಲ್ಲ, ಇರ್ತಾರೆ. ಸೊ ಆ ವ್ಯಾಲ್ಯೂ ಒಂದು ಈ ಶೋನಲ್ಲಿ ನಮ್ಗೆ ಗೊತ್ತಾಗಿದೆ. ಥ್ಯಾಂಕ್ ಯು ಗಣಪ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂಡ್ ವ್ಯಾಲೆಂಟೈನ್ಸ್ ಡೇ ದಿನ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡಿದೀವಿ. ಅಂಡ್ ಅದರಲ್ಲಿ ಖುಷಿ, ಪ್ರೀತಿ, ಸ್ನೇಹ, ದುಃಖ ಎಲ್ಲಾನು ನೋಡಿದೀವಿ. ವ್ಯಾಲೆಂಟೈನ್ ಅಂದ್ರೆ ಒಂದು ಪ್ರೀತಿ ಅಂತ. ಆ ಪ್ರೀತಿನ ನಿಮ್ಮ ಗೆಳೆತನದ ಮೂಲಕ ನಾವು ಸೆಲೆಬ್ರೇಟ್ ಮಾಡಿದೀವಿ. ಗೋಲ್ಡನ್ ಗ್ಯಾಂಗ್ ಫ್ರೆಂಡ್ಶಿಪ್ ನ ಸೆಲೆಬ್ರೇಷನ್ ಮಾಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದು ನಮ್ಗೆ ಒಂದು ದೊಡ್ಡ ಸೆಲೆಬ್ರೇಷನ್. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ನಮ್ ಜೊತೆ ಬಂದು ಇಷ್ಟೆಲ್ಲ ಹಂಚ್ಕೊಂಡಿದ್ದಕ್ಕೆ. ಅಂಡ್ ಈ ಗೋಲ್ಡನ್ ಮೂಮೆಂಟ್ ನಾವು ಗೋಲ್ಡನ್ ಫ್ರೇಮ್ ಅಲ್ಲಿ ಫೋಟೋ ತೆಗಿಬೇಕು. ನಾವು ಬನ್ನಿ ಎಲ್ಲ ಗೋಲ್ಡನ್ ಫ್ರೇಮ್ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಯೋಣ. ಹಳೆ ನೆನಪಿನ ಕನ್ನಡಿ ಧೂಳು ಬರೆಸಿ ನೇತಾಕಾಣ ಬನ್ನಿ, ಗೆಳೆತನವೆಂಬಾಲದ ಮರದಲ್ಲಿ ಜೋತಾಡೋಣ ಬನ್ನಿ. ನಡೆದು ಬಂದ ದಾರಿಯಲ್ಲಿ ತಿರುಗಿ ಓಡಾಡೋಣ. ನಿಮ್ಮ ನೆನಪಿನ ಆಟೋಗ್ರಾಫ್ ಗೋಲ್ಡನ್ ಗ್ಯಾಂಗ್ ಬಂದಿದೆ. ನಕ್ಕರೆ ಹಾಯ್ ಹಲೋ ಅನ್ನಿ, ಏನ್ ಬೇಕಾರ್ ಹೊಂಟೋಗ್ಲಪ್ಪ, ಫ್ರೆಂಡ್ಶಿಪ್ ಉಳ್ಕಬೇಕು. ನೋವಿರಲಿ ನಲಿವೇ ಇರಲಿ, ಥ್ಯಾಂಕ್ ಯು ವೆರಿ ಮಚ್. ಕಣ್ಣೀರೊರೆಸಿ ಕಚಗುಳಿ ಇಡುವ ಗ್ಯಾಂಗು ಸೇರೈತೆ ಗೋಲ್ಡನ್ ಗ್ಯಾಂಗ್. ಇವತ್ತು ನಮ್ಮ ಗೋಲ್ಡನ್ ಗೂಡಿಗೆ ಬಂದ ಗ್ಯಾಂಗ್ ನ ಫ್ರೆಂಡ್ಶಿಪ್ ನೋಡಿದಾಗ ನನಗಂತೂ ಒಂದ್ ಕನ್ಫರ್ಮ್ ಆಯ್ತು. ಅದೇನು ಅಂದ್ರೆ ಫ್ರೆಂಡ್ಸ್ ಫಸ್ಟ್, ನೆಂಟ್ರು ನೆಕ್ಸ್ಟ್ ಅಂತ. ಸೊ ಇದೇ ರೀತಿಯ ಒಂದೊಳ್ಳೆ ಫ್ರೆಂಡ್ಶಿಪ್ ಗ್ಯಾಂಗ್ ಜೊತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಈ ತರ ಒಂದು ಒಳ್ಳೆ ವೇದಿಕೆಯಲ್ಲಿ ಫ್ರೆಂಡ್ಶಿಪ್ ನ ಒಳ್ಳೊಳ್ಳೆ ನೆನಪುಗಳನ್ನ ಮೆಲುಕು ಹಾಕೋದೆ ಈ ಗೋಲ್ಡನ್ ಗ್ಯಾಂಗ್. ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾಸ್, ಶುದ್ಧತೆಯ ಸ್ಪರ್ಶ, ಆರೋಗ್ಯದ ಭರವಸೆ ಅಮೃತ್ ನೋನಿ, ರಿಪೋಸ್ ಮ್ಯಾಟ್ರಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕ್ರಿಸ್ಪೆಲೋ. ಎಲ್ರಿಗೂ ಮತ್ತೊಮ್ಮೆ ವ್ಯಾಲೆಂಟೈನ್ಸ್ ಡೇ ಯ ಶುಭಾಶಯಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ ಅಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಗುಡ್ ನೈಟ್. ಗೋಲ್ಡನ್ ಗ್ಯಾಂಗ್.